ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡಲು ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ದೇವರ ಸನ್ನಿಧಾನದಲ್ಲಿ ಪ್ರಾರಂಭವನ್ನು ಕರ್ತನೆ ದೇವರ ಸ್ತೋತ್ರ. ದೇವರ ಈ ಸಭಾ ದಿನದ ಆರಂಭವನ್ನು ಕರ್ತನಿನ ಹೆಸರಿನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆಶೀರ್ವಾದ ಮಾಡು, ಬಲಪಡಿಸು ದೇವರೇ. ಹಾಲೆಲೂಯಾ, Hallelujah. Praise the Lord. Thank you, Lord. Thank you, Jesus. ನಿನ್ನನ್ನು ಆರಾಧಿಸಲಿಕ್ಕೆ ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಆರಾಧಿಸುವವರು ಇಂಥವರೇ ಆಗಿರ್ಬೇಕೆಂದು ನೀನು ನೇಮಿಸಿಟ್ಟಿದ್ದಿ. ಹೌದು ಕರ್ತನ ದೇವರೇ, ಕಾರಣಾಂತರದಿಂದ ನಾವು ಸೇರಿ ಬರ್ಲಿಕ್ಕೆ ಆಗದೆ ಹೋದ್ರು ಕೂಡ ಕರ್ತನೆ, ಈ ಮೀಡಿಯಾ ಮೂಲಕವಾಗಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ನಾವು ಒಮ್ಮನಸ್ಸಿನಿಂದ ಕೂಡಿ ಬರ್ಲಿಕ್ಕೆ ಆಗುತ್ತೆ. ನಿನ್ನನ್ನು ಆರಾಧಿಸಿ ನಿನ್ನನ್ನು ಘನಪಡಿಸುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಈ ಆರಾಧನೆಯ ಪ್ರಾರಂಭದಿಂದ ಕೊನೆಯವರೆಗೂ ಪರಿಶುದ್ಧಾತ್ಮನೇ ನಿಂತಾನೆ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಬೇಕಾಗಿ ನಾನು ಬೇಡ್ತೇನೆ ಸ್ವಾಮಿ. ಹೌದು ಕರ್ತನ ದೇವರೇ, ಆರಾಧನೆಯಲ್ಲಿ ಆಡುವಂತ ಹಾಡುಗಳ ಮೂಲಕವಾಗಿಯೂ ಸಂದೇಶ ಭಾಗದಲ್ಲಿಯೂ ಕರ್ತನೆ ನೊಂದಂತ ಪ್ರತಿಯೊಂದು ಹೃದಯಗಳನ್ನು ನೀನು ಸಂತೈಸಿ ಆಧರಿಸಬೇಕಾಗಿ ನಾನು ಬೇಡ್ತೇನೆ ಸ್ವಾಮಿ. ಆರಾಧನೆಯಲ್ಲಿ ನಮಗೆ ಬಿಡುಗಡೆ ಉಂಟು ಕರ್ತನೆ. ಯಾರೆಲ್ಲ ಕರ್ತನೆ ಆ ಒಂದು ನಂಬಿಕೆಯಿಂದ ನಿನ್ನ ಸಮ್ಮುಖದಲ್ಲಿ ಬಂದು ಕೂಡಿ ಬರ್ತಾರೋ ಅವರ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಒಂದು ದೊಡ್ಡ ಬಿಡುಗಡೆಯನ್ನು ಮಾರ್ಪಡಲು ಆಶೀರ್ವದಿಸು ಸ್ವಾಮಿ. ಬಲಪಡಿಸು ಕರ್ತನೆ. ನಮ್ಮನೆ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಅತಿ ಪರಿಶುದ್ಧ ಉನ್ನತ ಮಹಿಮೆ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಕೈಗಳನ್ನೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಮುಂದೆ ಇರುವಂತಹ ಆರಾಧನೆಗೆ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೇ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ದೇವರನ್ನು ಘನಪಡಿಸೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ರಿಬಾ ಶಂದರ ಬಲ ಮಶಕಲ ರಂದೋರಿ ಮಲ ಮಾಂದೋರಿ ಮಲ ಮಾಂದೋರಿ ಶಂದರ ಬರ. ಕರ್ತನೆ ಸ್ತೋತ್ರ ದೇವರೇ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ನೀನು ಸ್ವಾಮಿ. ಸ್ತೋತ್ರಗಳನ್ನು ಕರ್ತನೆ ನೀನು ಅಪೇಕ್ಷಿಸುವಂತ ದೇವರು ಸ್ವಾಮಿ. ಹಾಲೆಲೂಯಾ. ಸ್ತುತಿ ಸ್ತೋತ್ರಗಳನ್ನು ಮೆಚ್ಚುವಂತ ದೇವರು ನೀನು ಸ್ವಾಮಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆರಾಧನೆಯಲ್ಲಿರುವಂತ ಎಲ್ಲಾ ತಡೆಗಳು ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದೇವೆ ದೇವರೇ. ಹಾಲೆಲೂಯಾ. ಕರ್ತನಿನ ಪ್ರಸನ್ನತೆ ಈ ಸಮಯದಲ್ಲಿ ಈ ಸ್ಥಳವನ್ನು ತುಂಬಿಕೊಳ್ಳುವ ಹಾಗೆ ಕರ್ತನ ಕೃಪೆ ಮಾಡು. ಈ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರನ್ನು ಕರ್ತನೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ದೇವರೇ. ಕರ್ತನೆ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಹೇಳುವಾಗಲೇ ನಿನ್ನ ಮಕ್ಕಳ ಹೃದಯದಲ್ಲಿ ಸಂತೋಷ ಬರಬೇಕು ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವನು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವನು ನೀನೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವನು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವನು ನೀನೇ. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನೇಸು ರಾಜ. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನೇಸು ರಾಜ. ನನ್ನ ಜೊತೆಯಲ್ಲಿ ಇರುವವರು ಯೋಷಮ್ಮ ದೇವರು, ಅವರೇ ಜೀವನ ಕೋಟೆಯು, ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೋಷಮ್ಮ ದೇವರು, ಅವರೇ ಜೀವನ ಕೋಟೆಯು, ಭಯವೂ ನನಗಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನೇಸು ರಾಜ. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನೇಸು ರಾಜ. ಎಲ್ಲ ಜಯವ ನೀಡಿದರು ಯೋನಿಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವ ನೀಡಿದರು ಯೋನಿಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಾಲೆಲೂಯಾ, 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 ಹಾಲೆಲೂಯಾ,
ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. Hallelujah, 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀನೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀನೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವನು ನೀನೇ. Hallelujah, 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 ನನ್ನ ಯೇಸು ರಾಜ. ಹೌದು ದೇವರೇ, ಆಕಾಶದಲ್ಲೂ ಭೂಮಿಯಲ್ಲೂ ಇರುವಂತ ದೇವರು ನೀನು ಸ್ವಾಮಿ. ಕರ್ತನೆ ಸ್ತೋತ್ರ ದೇವರೇ. ಈ ಸಭಾ ದಿನದ ಆರಾಧನೆಯಲ್ಲಿ ದೇವರೇ ನಮ್ಮ ಮಧ್ಯದಲ್ಲಿ ನೀನಿದ್ದು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಆರಾಧನೆಯನ್ನು ಬಯಸ್ತಾ ಇದ್ದಾರೋ, ಯಾರೆಲ್ಲ ಕರ್ತನಿನ ಸನ್ನಿಧಾನವನ್ನು ಬಯಸ್ತಾ ಇದ್ದಾರೋ ದೇವರೇ, ಕರ್ತನೆ ಈ ಒಂದು ಕರ್ತನೆ ಟೆಲಿಕಾಸ್ಟ್ ಮುಖಾಂತರ ನಿನ್ನ ಪ್ರಸನ್ನತೆ ತುಂಬಿಕೊಳ್ಳುವಾಗೆ ನೀನು ಕೃಪೆ ಮಾಡಿ. ನಿನ್ನ ಕರ್ತನೆ ಒಂದು ಟೆಲಿಕಾಸ್ಟ್ ಅಲ್ಲಿ ಕರ್ತನೆ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ಸ್ವಾಮಿ. ದೇವರ ವಾಕ್ಯ ಹೇಳ್ತದೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಪ್ರತಿ ಒಬ್ಬೊಬ್ಬರ ಕಿವಿಗಳು ತೆರೆಯಲ್ಪಡಲಿ, ಪ್ರತಿ ಒಬ್ಬೊಬ್ಬರ ಆತ್ಮ ಪ್ರಾಣ ಶರೀರ ನಿನಗೆ ಮೀಸಲಾಗಿರಲಿ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಂಡೆಯು ನೀನೇನಯ್ಯ, ನನ್ನ ಕಾಯುವ ದೇವ ನೀನೇ. ನನ್ನ ಬಂಡೆಯು ನೀನೇನಯ್ಯ, ನನ್ನ ಕಾಯುವ ದೇವ ನೀನೇ. ಬಲವು ಮಹತ್ವವು ನಿನಗೆ ಎಂದು ಮಹಿಮೆಗೆ ಯೋಗ್ಯನು ನೀ. ಬಲವು ಮಹತ್ವವು ನಿನಗೆ ಎಂದು ಮಹಿಮೆಗೆ ಯೋಗ್ಯನು ನೀ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಜೀವಿತ ಕಾಲವೆಲ್ಲ ನಿನ್ನ ಸ್ತುತಿಸಿ ಆಡುವೆನು. ನನ್ನ ಜೀವಿತ ಕಾಲವೆಲ್ಲ ನಿನ್ನ ಸ್ತುತಿಸಿ ಆಡುವೆನು. ರಾಜನೇ ನಿನ್ನ ಉಪಕಾರವ ಎನಿಸಿ ಸ್ತುತಿಸುವೆನು. ರಾಜನೇ ನಿನ್ನ ಉಪಕಾರವ ಎನಿಸಿ ಸ್ತುತಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯ
ಕಾಲವೆಲ್ಲ ನಿನ್ನ ಸ್ತುತಿಸಿ ಆಡುವೆನು. ನನ್ನ ಜೀವಿತ ಕಾಲವೆಲ್ಲ ನಿನ್ನ ಸ್ತುತಿಸಿ ಆಡುವೆನು. ರಾಜನೇ ನಿನ್ನ ಉಪಕಾರವ ಎಣಿಸಿ ಸ್ತುತಿಸುವೆನು. ರಾಜನೇ ನಿನ್ನ ಉಪಕಾರವ ಎಣಿಸಿ ಸ್ತುತಿಸುವೆನು. ಹೌದು ದೇವರೇ, ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ ದೇವರೇ. ಕರ್ತನೆ, ನಮ್ಮನ್ನು ನೆನಪು ಮಾಡಿಕೊಂಡಂತ ದೇವರು ಸ್ವಾಮಿ, ನಮ್ಮನ್ನು ಕರ್ತನೆ ನಮಗೆ ರಕ್ಷಣೆಯನ್ನು ಕೊಟ್ಟಂತ ದೇವರು ಸ್ವಾಮಿ, ನಮಗೆ ಕರ್ತನೆ ಬಿಡುಗಡೆಯನ್ನು ಕೊಟ್ಟಂತ ದೇವರು ಸ್ವಾಮಿ, ಕರ್ತನೆ ನಮ್ಮ ಮೇಲೆ ನಿನ್ನ ಕೃಪಾ ಕಟಾಕ್ಷವನ್ನು ಇಟ್ಟಂತ ದೇವರು ಸ್ವಾಮಿ. ಈ ದಿನ ನಾವು ಇರುವುದೇ ನಿನ್ನ ಕೃಪೆಯಿಂದಲೇ. ಎಷ್ಟೋ ಜನಕ್ಕಿಲ್ಲದಂತ ಈ ಸೌಭಾಗ್ಯ ದೇವರೇ ನಮ್ಗೆ ನೀನು ಒದಗಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಮುಂದೆ ಇರುವಂತ ಕೀರ್ತನವಾಗಿ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರ ಹತ್ರ ಕೇಳೋಣ. ದೇವರೇ, ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ, ನೀನು ಮಾತನಾಡುವಂತ ದೇವರು ಸ್ವಾಮಿ. ಕರ್ತನೆ, ನಿನ್ನ ಒಂದೇ ಒಂದು ಮಾತು ಸಾಕು ದೇವರೇ. ಎಲ್ಲಾ ಪರಿಸ್ಥಿತಿಗಳು ಕರ್ತನೆ ಶಾಂತವಾಗ್ತವೆ ಕರ್ತನೆ. ಸ್ತೋತ್ರ ದೇವರೇ. ಕರ್ತನೆ, ನೀನೇ ಮಾತನಾಡು, ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಕೀರ್ತನೆ 27ನೇ ಕೀರ್ತನೆಯನ್ನು ನಮ್ಮ ಮಧ್ಯದಲ್ಲಿ ಓದಲಿದ್ದಾರೆ. ನಾವೆಲ್ಲರೂ ಶ್ರದ್ಧೆಯಿಂದ ನಾವು ಕೇಳಿಸಿಕೊಳ್ಳೋಣ. ಕೀರ್ತನೆ 27ನೇ ಕೀರ್ತನೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಆಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ.
ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೆನ್ ಆಮೆನ್. ದೇವರು ಕೊಟ್ಟಂತೆ ಕೀರ್ತನೆಗಾಗಿ 1 ನಿಮಿಷ ಕೈಗೊಳ್ಳಲೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಕರ್ತನೆ 27ನೇ ಕೀರ್ತನೆಯಲ್ಲಿ ನೀನು ಮಾತನಾಡಿದಂತ ಕರ್ತನೆ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ದೇವರೇ. ಈ ವಾಕ್ಯಗಳು ಕರ್ತನೆ ನಿನ್ನ ಮಹಿಮೆಗಾಗಿ ಕರ್ತನೆ ಇರುವಾಗಿ ಕರ್ತನೆ ಕೃಪೆ ತೋರಿಸು ದೇವರೇ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಾಟ್ ಎ ಮೈಟಿ ಗಾಡ್ ಯು ಆರ್. ಹಾಲೆಲೂಯಾ. ಯು ಆರ್ ದ ಕಿಂಗ್ ಆಫ್ ಕಿಂಗ್ ಲಾರ್ಡ್. ಹಾಲೆಲೂಯಾ. ಯು ಆರ್ ದ ಮೈಟಿ ಆಫ್ ದ ಮೈಟಿ ಲಾರ್ಡ್. ಹಾಲೆಲೂಯಾ. ಕರ್ತನೆ ನೀನು ಮಾತನಾಡು, ನೀನು ಮಹಿಮೆಬೇಕು ಸ್ವಾಮಿ. ಎಲ್ಲ ಭಾಗದಲ್ಲೂ ನೀನು ಚಲಿಸು ದೇವರೇ. ಅದೇ ರೀತಿಯಾಗಿ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಮುಂದೆ ಇರುವಂತಹ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೇ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಹಾಲೆಲೂಯಾ 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 ಹಾಲೆಲೂಯಾ. ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೇ ನನ್ನ ರಕ್ಷಕನೇ, ಪ್ರೀತಿಯುಳ್ಳ ನನ್ನ ತಂದೆ, ತ್ರಯೇಕ ದೇವರೇ ಆರಾಧಿಸುವೆ. ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೇ ನನ್ನ ರಕ್ಷಕನೇ, ಪ್ರೀತಿಯುಳ್ಳ ನನ್ನ ತಂದೆ, ತ್ರಯೇಕ ದೇವರೇ ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯಗಳಲ್ಲಿ ಸಮರ್ಥನು, ಅತಿಶಯ ದೇವರು ನೀನೇ ತಾನೆ, ಆಲೋಚನಾ ಕರ್ತ ನೀನೇ ತಾನೆ, ಆಲೋಚನೆಯಲ್ಲಿ ಶ್ರೇಷ್ಠರು, ಕಾರ್ಯಗಳಲ್ಲಿ ಸಮರ್ಥರು, ಅತಿಶಯ ದೇವರು ನೀನೇ ತಾನೆ, ಆಲೋಚನಾ ಕರ್ತ ನೀನೇ ತಾನೆ. ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದಂಥ ದೇವರೇ, ಈ ಆರಾಧನೆಯಲ್ಲಿ ದೇವರೇ ಕರ್ತನೆ ಈ ಸಮಯದಲ್ಲಿರುವಂತಹ ಸಂದೇಶ ಭಾಗದಲ್ಲಿ ನೀನು ಮಾತನಾಡು ಸ್ವಾಮಿ. ಕರ್ತನೆ ನಮ್ಮಿಂದ ನಾವು ನಮ್ಮ ಬಲದಿಂದ ಅಲ್ಲ ದೇವರೇ, ನಿನ್ನ ಬಲದಿಂದ ದೇವರೇ, ನಿನ್ನ ಆತ್ಮನ ಸಹಾಯದಿಂದ ದೇವರೇ, ನಿನ್ನ ಆತ್ಮನ ಬಲದಿಂದ ನೀನು ಮಾತನಾಡು ಸ್ವಾಮಿ. ಕರ್ತನೆ ಈ ತಿಂಗಳಲ್ಲಿ ದೇವರೇ ನೀನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಪ್ರತಿಯೊಂದು ಆರಾಧನೆಯಲ್ಲಿ ದೇವರೇ ನಿನ್ನ ಕಾರ್ಯಗಳು ಜರುಗುತ್ತಿರುವುದಕ್ಕಾಗಿ ಸ್ತೋತ್ರ. ಕರ್ತನೆಯ ಆರಾಧನೆಯನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರನ್ನು ದೇವರ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ. ಕರ್ತನೆ ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ.
ಅಂತವರನ್ನು ನೀನು ಸಂಧಿಸುತ್ತೇವೆ. ನೀನು ಸಂಧಿಸುವಂತ ದೇವರು, ಸಂತೈಸುವಂತ ದೇವರು, ಬಲಪಡಿಸುವಂತ ದೇವರು ಸ್ವಾಮಿ. ಕರ್ತನ ಈ ಸಮಯದಲ್ಲಿ ದೇವರು ಈ ಸಂದೇಶ ಭಾಗದಲ್ಲಿ ನೀನು ಮಾತನಾಡಿ ನೀನ್ ಮೈಗೆ ಅಂದುಕೊಳ್ಳಬೇಕಾಗಿ ಎಲ್ಲ ಘನಮಾನ ಮಹಿಮೆ ನಿನ್ಗೆ ಸಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಬಂದಿದ್ದ ನಮ್ಮ ಸ್ವರ್ಗೀಯ ಜೀವಳ ತಂದೆ. ಆಮೆನ್. ಹಲ್ಲೆಲೂಯ. ಈ ಸಮಯದಲ್ಲಿ ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರನ್ನು ನಾವು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ. ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರು ದೇವರ ಸನ್ನಿಧಾನದಲ್ಲಿ ನೀವು ಗಂಭೀರವಾಗಿ ಕೂತು ನೀವು ದೇವರ ಸಂದೇಶವನ್ನು ನೀವು ಕೇಳುವುದಾದ್ರೆ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿದ್ದಾನೆ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಸಂದೇಶಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 16ನೇ ಅಧ್ಯಾಯ 18ನೇ ವಚನ ಮತ್ತೆ 19ನೇ ವಚನ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳದ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಹಲ್ಲೆಲೂಯ. ಹಲ್ಲೆಲೂಯ. ಈ ಸಮಯದಲ್ಲಿ ದೇವರ ವಾಕ್ಯ ನಾವು ನೋಡಿಕೊಳ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18 ಮತ್ತೆ 19ನೇ ವಚನ. ಇಲ್ಲಿ ಏನ್ ವಾಕ್ಯ ಹೇಳ್ತದೆ ಅಂದ್ರೆ ದೇವರು ನಮ್ಮನ್ನು ನಂಬಿ ಒಂದು ಅಧಿಕಾರ ದೇವರು ಕೊಡ್ತಾ ಇದ್ದಾನೆ. ಇವತ್ತು ಅಧಿಕಾರ ಯಾಕೆ ಕೊಡ್ತಾ ಇದ್ದಾನೆ ಅಂದ್ರೆ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯ. ಇವತ್ತು ಆತನ ಅಧಿಕಾರ ನಮಗೆ ಬೇಕಾಗಿದೆ. ಆತನ ಒಂದು ಕೃಪೆ ನಮ್ಗೆ ಬೇಕಾಗಿದೆ. ಆತನ ಒಂದು ಕಾರ್ಯಗಳು ನಮ್ಗೆ ಬೇಕಾಗಿದೆ. ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನನ್ನು ಬಿಟ್ಟು ನೀವೇನನ್ನು ಮಾಡಲಾರಿರಿ ಎಂಬುದಾಗಿ. ಇವತ್ತು ಆತನೊಂದಿಗೆ ನಾವು ಇರಬೇಕಂದ್ರೆ ಆತನ ಒಂದು ಅಧಿಕಾರದಲ್ಲಿ ನಾವು ಜೀವಿಸಬೇಕಾಗ್ತದೆ. ಹಲ್ಲೆಲೂಯ. ಯಾಕಂದ್ರೆ ಇವತ್ತು ದೇವರು ನಂಬಿಗಸ್ತರನ್ನ ನೋಡ್ತಾ ಇದ್ದಾನೆ. ಯಾರು ನಂಬಿಗಸ್ತರಾಗಿರ್ತಾರೋ ಅವರ ಮೇಲೆ ದೇವರ ಕೃಪಾ ಕಟಾಕ್ಷವನ್ನು ಕೊಟ್ಟು ಆತನ ಒಂದು ಅಧಿಕಾರ ದೇವರು ನಮ್ಮ ಮಧ್ಯದಲ್ಲಿ ಕೊಡಲಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಹಲ್ಲೆಲೂಯ. ಈ ಬಂಡೆ ಯಾರಂದ್ರೆ ಆತನು ಯೇಸು ಆಗಿದ್ದಾನೆ. ಆತನು ಯೇಸು ಹೇಳ್ತಾನೆ, ನನ್ನ ಮೇಲೆ ನಿನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀವೇ ದೇವರ ಆಲಯವಾಗಿದ್ದೀರಿ. ಹಲ್ಲೆಲೂಯ. ಇವತ್ತು ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ನಮ್ಗೆ ಮನಸ್ಸಿದ್ಯಾ? ಇವತ್ತು ಎಷ್ಟೋ ಜನಕ್ಕೆ ದೇವರ ಸನ್ನಿಧಾನ ಅಂದ್ರೆ ಅಲಕ್ಷ್ಯ. ಎಷ್ಟೊಂದು ಜನ ಹೆಸರಿಗೆ ವಿಶ್ವಾಸಿಯಾಗಿರ್ತಾರೆ, ಹೆಸರಿಗೆ ಅವರು ಸೇವೆಯಲ್ಲಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಅವರ ನಡೆ ನುಡಿ ನೋಡುವಾಗ ಅವರಲ್ಲಿ ಬಹಳ ಒಂದು ಹೀನವಾಗಿರ್ತಾರೆ. ಹಲ್ಲೆಲೂಯ. ಆದ್ರೆ ಇವತ್ತು ದೇವರು ಹೇಳ್ತಾನೆ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ. ಇವತ್ತು ನಾವು ಬಿಟ್ಕೊಡೋದಾದ್ರೆ ದೇವರು ನಮ್ಮ ಮುಖಾಂತರ ನಮ್ಮ ಮುಖಾಂತರ ದೇವರು ಸಭೆ ಕಟ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವೇ ದೇವರ ಆಲಯ. ಯಾವಾಗ ದೇವರ ಆಲಯವಾಗಿ ಮಾರ್ಪಡ್ತದೋ ಅಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಹಲ್ಲೆಲೂಯ. ಯಾವಾಗ ದೇವರು ನಮ್ಮ ಮಧ್ಯದಲ್ಲಿ ಬರ್ತಾನೋ ನಮ್ಮ ಜೀವಿತ ಏನಾಗ್ತದೆ? ಬದಲಾಗ್ತದೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಯಾರಾದ್ರೂ ಕ್ರಿಸ್ತನಲ್ಲಿ ಬಂದ್ರೆ ಅವರು ನೂತನ ಸೃಷ್ಟಿಗಳು ಆಗ್ತಾರೆ. ಇವತ್ತು ಎಲ್ರಿಗೂ ಆಸೆ ನಾವು ನೂತನ ಆಗ್ಬೇಕಂತ. ಆದ್ರೆ ನಾವು ನೂತನ ಆಗ್ಬೇಕಂದ್ರೆ ಯೇಸು ಬಳಿ ನಾವು ಬರ್ಬೇಕು. ಯೇಸು ಅಲ್ಲಿ ಬಂದ್ರೆ ನಾವು ನೂತನ ಆಗ್ತೇವೆ. ಹಾಗೆ ಇದ್ರೆ ನಾವು ಏನು ಆಗೋದಿಲ್ಲ. ಅದಕ್ಕೆ ಇವತ್ತು ಯೇಸು ಬಳಿ ನೀನು ಬರುವುದಾದ್ರೆ ಯೇಸು ನಿನ್ನ ಜೀವಿತದಲ್ಲಿ ಬದಲಾವಣೆ ಕೊಡ್ತಾನೆ. ಅದು ಮಾತ್ರ ಅಲ್ಲ, ಅಲ್ಲಿ ವಾಕ್ಯ ಹೇಳ್ತದೆ 19ನೇ ವಚನ, ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಹಲ್ಲೆಲೂಯ. ಇವತ್ತು ದೇವರು ಎಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ ಅಂದ್ರೆ ಕಟ್ಟುವುದಕ್ಕೂ ಮತ್ತು ಬಿಚ್ಚುವುದಕ್ಕೆ. ನಾವು ಏನ್ ಕಟ್ಟಬೇಕು? ಹಲ್ಲೆಲೂಯ. ಇವತ್ತು ಅನೇಕರು ಕೇಳ್ತಾರೆ, ನಾವ್ ಏನ್ ಕಟ್ಟಬೇಕ್ರಿ?
ಹಲ್ಲೆಲೂಯ. ದುಷ್ಟನ ಕಾರ್ಯಗಳನ್ನು ನಾವು ಕಟ್ಟಬೇಕು, ದುಷ್ಟನ ಕೆಲಸಗಳನ್ನು ನಾವು ಕಟ್ಟಬೇಕು, ದುಷ್ಟನ ಕಾರ್ಯಗಳಿಗೆ ನಾವು ದೂರ ಆಗಬೇಕು. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ನೀನು ಲೋಕದ ಪಾಲ್ಗೆ ಸತ್ತು ಕ್ರಿಸ್ತನ ಪಾಲ್ಗೆ ಜೀವಿಸಬೇಕೆಂಬುದಾಗಿ. ಇವತ್ತು ನಾವು ನಿಜವಾಗ್ಲೂ ನಾವು ಆ ರೀತಿಯಾಗಿದ್ದೇವ? ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ನೀನ್ ನಂಬುವುದಾದ್ರೆ ನೀನ್ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊ ಎಂಬುದಾಗಿ. ದೀಕ್ಷಾಸ್ನಾನ ಮಾಡಿಸ್ಕೊಳ್ಳುವಾಗ ಒಂದು ಹೊಸ ಮನುಷ್ಯನಾಗಬೇಕೆ ಹೊರತು ಹಳೆ ಮನುಷ್ಯನಾಗಿ ಇರಬಾರ್ದು. ಹಲ್ಲೆಲೂಯ. ಇವತ್ತು ದೀಕ್ಷಾಸ್ನಾನ ಏನ್ ತೋರಿಸ್ತದೆ ಅಂದ್ರೆ, ನೀನ್ ಲೋಕದ ಪಾಲ್ಗೆ ಸತ್ತು ಕ್ರಿಸ್ತನ ಪಾಲ್ಗೆ ಜೀವಿಸುವುದನ್ನು ದೇವ್ರು ತೋರಿಸ್ತಾನೆ. ಯಾವಾಗ ನಾವು ದೇವರಿಗಾಗಿ ನಾವು ಜೀವಿಸಕ್ಕೆ ಸ್ಟಾರ್ಟ್ ಮಾಡ್ತೇವೋ, ದೇವ್ರು ಹೇಳ್ತಾನೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕೆಂಬುದಾಗಿ. ದೇವ್ರು ಹೇಳ್ತಾನೆ, ನಿನ್ನ ಮುಖಾಂತರ ನಾನು ಅನೇಕ ಕಾರ್ಯಗಳನ್ನು ನಾನು ಮಾಡಬೇಕೆಂಬುದಾಗಿ. ಇವತ್ತು ನಮ್ಮ ಮುಖಾಂತರ ದೇವರು ಅನೇಕ ಕಾರ್ಯಗಳನ್ನು ಮಾಡ್ಬೇಕಂದ್ರೆ, ಮೊದಲನೇದಾಗಿ ನಮ್ಮನ್ನ ನಾವೇ ಬಿಟ್ಕೊಡ್ಬೇಕಾಗ್ತದೆ. ಮತ್ತೆ ಎರಡನೇದಾಗಿ ನಮ್ಮ ಜೀವಿತ ಬಹಳ ಜಾಗೃತೆಯಿಂದ ನೋಡ್ಕೊಳ್ಬೇಕು, ಪರಿಶುದ್ಧತೆಯಿಂದ ನೋಡ್ಕೊಳ್ಬೇಕ್ರಿ. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ದೇವರು ಹೇಳ್ತಾನೆ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ. ಹಲ್ಲೆಲೂಯ. ಇವತ್ತು ಸಭೆ ಅಂದ್ರೆ ಬರೀ 4 ಜನ ಸೇರಿ ಆರಾಧನೆ ಮಾಡೋದಲ್ಲ. ಸಭೆ ಅಂದ್ರೆ ಅಲ್ಲಿ ದೇವರು ಚಲಿಸುವಂತ ಸಭೆ ಆಗಿರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಎಂತ ಜನರೇ ಬಂದ್ರು, ಸಭೆಗೆ ಎಂತ ಜನರೇ ಬಂದ್ರು, ಅಲ್ಲಿ ದೇವರ ಕಾರ್ಯಗಳು ನೋಡ್ಬೇಕು. ಅವರು ಬಂದಾಗೆ ಬಂದು ಹೋಗುವುದಲ್ರಿ, ಅವರು ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು ಎಂಬುದಾಗಿ ಹೇಳುವವರಾಗಿರ್ಬೇಕು. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಈ ಭೂಲೋಕದಲ್ಲಿ ನೀನೇನ್ ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ತದೆ. ಮತ್ತೆ ಈ ಭೂಲೋಕದಲ್ಲಿ ನೀನೇನ್ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚುತ್ತದೆ. ಯಾಕಂದ್ರೆ ದೇವರು ನಮ್ಗೆ ಅಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ. ನಾವು ಸಾಮಾನ್ಯದವರಲ್ರಿ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಸಾಮಾನ್ಯದವರಲ್ಲ, ದೇವರ ರಾಜ್ಯದಲ್ಲಿ ದುಡಿಯುವವರಾಗಿದ್ದೇವೆ. ಯಾಕಂದ್ರೆ ದೇವರು ನಮ್ಗೆ ಅಂತ ಅಧಿಕಾರ ಕೊಟ್ಟಿದ್ದಾನೆ. ಅಂತ ಅಧಿಕಾರ ನಮಗೆ ಕೊಟ್ಟಿರುವಾಗ ದೇವರು ತಾನೇ ನಮ್ಮ ಮಧ್ಯದಲ್ಲಿ ಚಲಿಸುವಾಗೆ ದೇವರು ಮಾಡಿದ್ದಾನೆ. ಅದಕ್ಕೆ ಇಲ್ಲಿ ಒಂದು ವ್ಯಕ್ತಿನ ನಾವು ನೋಡ್ತೇವೆ. 1 ಅರಸನ ಪುಸ್ತಕ 17ನೇ ಅಧ್ಯಾಯ 1ನೇ ವಚನ. 1 ಅರಸರ ಪುಸ್ತಕ 17ನೇ ಅಧ್ಯಾಯ 1ನೇ ವಚನ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಆಮೆನ್. ಹಲ್ಲೆಲೂಯ. ಇಲ್ಲಿ ಒಬ್ಬ ದೇವರ ಮನುಷ್ಯನನ್ನು ನೋಡ್ತೇವೆ, ಎಲಿಯ. ಹಲ್ಲೆಲೂಯ. ಆ ಎಲಿಯನ್ಗೆ ದೇವರು ಹೇಳ್ತಾನೆ, ಅಲ್ಲಿ ದೇವರು ಒಂದು ಅಧಿಕಾರದೊಂದಿಗೆ ಹೇಳ್ತಾನೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆ ಆಗಲಿ ಮಂಜಾಗಲಿ ಬೀಳುವುದಿಲ್ಲ. ಹಲ್ಲೆಲೂಯ. ಇವತ್ತು ದೇವರು ಎಂತ ಒಂದು ಅಧಿಕಾರ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ ಅಂದ್ರೆ, ನೀನ್ ಏನ್ ಕಟ್ತೀಯೋ ಅದು ಕಟ್ಟಲ್ಪಡ್ತದೆ, ಏನ್ ಬಿಚ್ಚುತ್ತೀಯೋ ಅದು ಬಿಚ್ಚಲ್ಪಡ್ತದೆ. ಹಲ್ಲೆಲೂಯ. ಯಾಕಂದ್ರೆ ನಾಲಿಗೆಯಲ್ಲಿ ಜೀವ ಮತ್ತೆ ಮರಣದ ಅಧಿಕಾರ ದೇವರು ಇಟ್ಟಿದ್ದಾನೆ. ಯಾವಾಗ ನೀನ್ ದೇವರ ವಾಕ್ಯ ನೀನ್ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ನಿನ್ನ ಮುಖಾಂತರ ದೇವರು ಜೀವಕರದ ವಾಕ್ಯಗಳನ್ನು ಹೊರಪಡ್ತಾನೆ. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯ 17 ಮತ್ತೆ 18ನೇ ವಚನ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಹಲ್ಲೆಲೂಯ. ಇವತ್ತು ದೇವರು ಎಂತ ಒಂದು ಅಧಿಕಾರ ಕೊಟ್ಟಿದ್ದಾನೆ ಅಂದ್ರೆ, ನೀನು ಏನ್ ಕೇಳ್ತೀಯೋ ಅದನ್ನು ಮಾಡಕ್ಕೆ ದೇವ್ರ ಶಕ್ತನಾಗಿದ್ದಾನೆ. ಇವತ್ತು ಇಡೀ ಪ್ರಪಂಚ ಕೊರೋನಾ ವೈರಸ್ ಅಲ್ಲಿ ನರಳಾಡ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ಹಿಂಸೆ ಪಡ್ತಾ ಇದ್ದಾರೆ, ಅನೇಕರು ಕಾಯಿಲೆಯಲ್ಲಿದ್ದಾರೆ. ಆದ್ರೆ ಇವತ್ತು ನಿನ್ನನ್ನು ದೇವರು ನೆನಪು ಮಾಡಿ ಆತನು ಆರೋಗ್ಯ ಕೊಟ್ಟಿದ್ದಾನೆ. ಆದ್ರೆ ಇವತ್ತು ನಿನ್ನ ಕೆಲಸ ಏನಂದ್ರೆ, ಆ ಒಂದು ವೈರಸ್ಸಿನ ಬಗ್ಗೆ ನೀನು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಆ ವೈರಸ್ ಅನ್ನು ತೆಗೆದುಹಾಕ್ತಾರೆ. ಈ ಒಂದು ವೈರಸ್ ಬಂದಿರೋದು ದೇವರ ಮಹಿಮೆಗಾಗಿ. ಇವತ್ತು ಅನೇಕರು ಸತ್ಯ ತಿಳ್ಕೊಳ್ಬೇಕು, ಅನೇಕರು ಬಿಡುಗಡೆ ಆಗ್ಬೇಕು, ಅನೇಕರು ನಿಜವಾದ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಈ ಒಂದು ಕಾರ್ಯಗಳು, ಈ ಒಂದು ಕಾಯಿಲೆಗಳು ಬಂದಿದೆ.
ಹಲ್ಲೆಲೂಯಾ. ಆದ್ರೆ ಇವತ್ತು ನನ್ನ ನಿರೀಕ್ಷೆ ದೇವರ ಮೇಲೆ ಇಡುವುದಾದ್ರೆ ಆ ನಿರೀಕ್ಷೆಗೆ ತಕ್ಕಂತೆ ದೇವರು ನಿನಗೆ ಉತ್ತರ ಕೊಡಲಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಲಿಯನ್ಗೆ ಮಾತ್ರ ಅಲ್ಲ, ಆತನನ್ನು ನಂಬಿದಂತ ಪ್ರತಿಯೊಬ್ಬೊಬ್ಬರಿಗೂ ದೇವರು ಮಾತನಾಡ್ತಾ ಇದ್ದಾನೆ. ನೀನು ಈ ಲೋಕದಲ್ಲಿ ಒಂದು ರಾಯಭಾರಿಯಾಗಿರ್ಬೇಕು, ಈ ಲೋಕದಲ್ಲಿ ಒಂದು ಅಧಿಕಾರಿಯಾಗಿರ್ಬೇಕು, ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ನೀನು ಪರಲೋಕಕ್ಕೆ ಸಂಬಂಧಪಟ್ಟವನೆಂಬುದಾಗಿ. ಹಲ್ಲೆಲೂಯಾ. ಈ ಲೋಕ ನಮ್ಮನ್ನ ಚಿಕ್ಕದಾಗಿ ನೋಡ್ತಾ ಇದೆ, ಆದ್ರೆ ಪರಲೋಕ ನಮ್ಮನ್ನ ದೊಡ್ಡದಾಗಿ ನೋಡ್ತಾ ಇದೆ. ಹಲ್ಲೆಲೂಯಾ. ಯಾವಾಗ ನನ್ನ ಮಗ ಮಾತನಾಡ್ತಾನೆ, ಯಾವಾಗ ನನ್ನ ಮಗಳು ಮಾತನಾಡ್ತಾಳೆ ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 7 ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂದದೆ ಎಂಬುದಾಗಿ. ಈ ದಿನಗಳು ಪ್ರಕಾಶಿಸುವಂತ ದಿನಗಳಾಗಿದೆ. ಈ ದಿನಗಳು ಉಜ್ಜೀವನದ ದಿನಗಳಾಗಿದೆ. ಈ ದಿನಗಳು ಉಜ್ಜೀವನದ ಮಳೆಯನ್ನು ದೇವರು ಸುರಿಸಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. 1 ದಿನ 2 ದಿನ ಅಲ್ರಿ, 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಆದ್ರೆ ಹೆಂಗಿರ್ಬೋದು ಆ ದಿನದ ಸ್ಥಿತಿಗತಿ? ಹಲ್ಲೆಲೂಯಾ. ಇವತ್ತು 1 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಎಲ್ಲರೂ ಬೊಬ್ಬೆ ಆಗ್ತಾರೆ. ಆದ್ರೆ ಇವತ್ತು 3.5 ವರ್ಷ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ಏನೇ ಮಾಡಿದ್ರು ಆತನು ಒಳ್ಳೆದಾಗಿರ್ತದೆ ಹೊರತು ಕೆಟ್ಟದಾಗಿರಲ್ಲ. ಹಲ್ಲೆಲೂಯಾ. ಈ ಒಂದು ಕೊರೋನಾ ವೈರಸ್ ಅಲ್ಲಿ ದೇವರು ಅನೇಕ ರೀತಿಯಲ್ಲಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಕೇಳ್ತಾ ಇದ್ದಾರೋ ದೇವರು ಅವ್ರಿಗೆ ಅನುಗ್ರಹಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ನಮ್ಮನ್ನು ಪ್ರೀತಿಸುವಂತ ದೇವರೆಂಬುದಾಗಿ, ಆತನನ್ನು ನಂಬಿದ ಜನರು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೂ. ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೂ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮೊಟ್ಟಿಗೆ ಇರ್ತಾನೆ. ಹಲ್ಲೆಲೂಯಾ. ದೇವ್ರು ಯಾವತ್ತೂ ಹೇಳಲಿಲ್ಲ 6 ತಿಂಗಳು ಇರ್ತಾನೆ, ವರ್ಷ ಇರ್ತಾನೆ, 10 ವರ್ಷ ಇರ್ತಾನೆ ಅಂತ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶ ಅಳಿದು ಹೋದ್ರು ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಎಂಬುದಾಗಿ. ದೇವ್ರ ವಾಕ್ಯ ಹೇಳ್ತದೆ, ನಾನು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಟ್ಟಿಗೆ ಇರ್ತಾನೆ. ಇವತ್ತು ಜನಗಳು ಬದಲಾಗ್ತಾ ಇದ್ದಾರೆ, ಮತ್ತೆ ಸ್ಥಿತಿಗತಿ ಬದಲಾಗ್ತಾ ಇದೆ, ಆದ್ರೆ ದೇವರು ಬದಲಾಗ್ತಾ ಇಲ್ಲ. ಹಲ್ಲೆಲೂಯಾ. ಆದಿಯಲ್ಲಿ ನೋಡಿದಂತ ಕಾರ್ಯಗಳು ಇವತ್ತು ಸಹ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಅನೇಕರು ಹೇಳ್ತಾರೆ, ಅನೇಕರು ಹೇಳ್ತಾರೆ, ಇವತ್ತು ದೇವ್ರು ನಮ್ಮನ್ನ ಕೈ ಬಿಟ್ಟಿದ್ದಾನೆ. ದೇವ್ರು ಯಾವತ್ತು ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಇವತ್ತು ನೀನು ದೇವ್ರನ್ನ ಬಿಟ್ಟು ಹೋಗಿದ್ಯಾ ಹೊರತು ದೇವ್ರು ಯಾವತ್ತು ನಮ್ಮನ್ನ ಬಿಟ್ಟು ಹೋಗೋದಿಲ್ರಿ. ಹಲ್ಲೆಲೂಯಾ. ಇವತ್ತು ಅನೇಕರು ಕಷ್ಟ ಬಂದ ತಕ್ಷಣ ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ಅನೇಕ ಸಮಸ್ಯೆಗಳು ಬಂದ ತಕ್ಷಣ ಬಿಟ್ಟು ಹೋಗ್ತಾರೆ. ಆದ್ರೆ ನೀನು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ನೀನ್ ನಿಲ್ಲೋದಾದ್ರೆ ದೇವರ ಮಹಿಮೆ ನೀನ್ ನೋಡ್ತಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನೀನ್ ನಂಬುದ್ರೆ ದೇವರ ಮಹಿಮೆ ನೀನ್ ಕಾಣ್ತಿ ಎಂಬುದಾಗಿ. ಇವತ್ತು ಒಬ್ಬ ದೇವರಲ್ಲಿರುವಂತ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಇವತ್ತು ಲೋಕದಲ್ಲಿ ಅನೇಕ ಜನ ಅನೇಕ ರೀತಿಯಲ್ಲಿ ನಂಬ್ತಾ ಇದ್ದಾರೆ, ಆದ್ರೆ ಅನೇಕ ರೀತಿಯಾದಂತ ತೊಂದರೆಗಳಲ್ಲಿ ಅವರು ಈಡಾಗ್ತಾ ಇದ್ದಾರೆ. ಆದ್ರೆ ಯೇಸುವಲ್ಲಿ ಬರೋದಾದ್ರೆ, ಯೇಸುವಲ್ಲಿ ನಂಬಿಕೆ ಇಡೋದಾದ್ರೆ, ಯೇಸುವಲ್ಲಿ ನೀನು ನಿಲ್ಲೋದಾದ್ರೆ ದೇವರು ನಿನ್ನನ್ನು ಮಹಿಮೆಯಾಗಿ ನಡೆಸಲಿದ್ದಾನೆ. ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ನಾವು ನೋಡಿಕೊಂಡು ಆದಿ ಮುಖ್ಯ ಅಲ್ಲ, ಅಂತ್ಯ ಮುಖ್ಯ ಎಂಬುದಾಗಿ. ಆದ್ರೆ ಇವತ್ತು ನಮ್ಮ ಸ್ಥಿತಿಗತಿಯನ್ನು ದೇವರು ನೋಡ್ತಾ ಇದ್ದಾನೆ. ನಿಜವಾಗ್ಲೂ ಇವನು ದೇವ್ರಿಗಾಗಿ ನಿಲ್ತಾನ, ನಿಜವಾಗ್ಲೂ ಇವನು ದೇವ್ರಿಗಾಗಿ ಜೀವಿಸ್ತಾನ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ. ಯಾಕಂದ್ರೆ ಇವತ್ತು ಒಂದು ಜವಾಬ್ದಾರಿ ದೇವ್ರು ಕೊಡ್ತಾ ಇದ್ದಾನೆ ಅಂದ್ರೆ ಆ ಜವಾಬ್ದಾರಿಗೆ ಇವನು ಯೋಗ್ಯನಾಗಿದ್ದಾನ ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ದೇವರು ನಿನ್ಗೆ ಒಂದು ಅಧಿಕಾರ ಕೊಡ್ತಾ ಇದ್ದಾನೆ. ಆ ಅಧಿಕಾರ ಎಂತದಂದ್ರೆ ಈ ಲೋಕ ಮತ್ತೆ ಪರಲೋಕದ ಅಧಿಕಾರ. ಹಲ್ಲೆಲೂಯಾ. ಸಾಮಾನ್ಯವಾದ ಅಧಿಕಾರ ಅಲ್ರಿ. ಇವತ್ತು ನಿನ್ನನ್ನು ನೋಡಿ ಅಧಿಕಾರ ಕೊಡ್ತಾರೆ, ಆದ್ರೆ ದೇವರು ನನ್ನ ಹೃದಯವನ್ನು ನೋಡಿ ಅಧಿಕಾರ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಎಂಬುದಾಗಿ. ನಿಜವಾಗ್ಲೂ ನಾವು ನಂಬಿಕೆಯಲ್ಲಿದ್ದೇವಾ? ನಿಜವಾಗ್ಲೂ ಅದಕ್ಕೆ ಯೋಗ್ಯರಾಗಿದ್ದೇವಾ? ನಿಜವಾಗ್ಲೂ ಅದಕ್ಕೆ ಆಶೀರ್ವಾದಕ್ಕೆ ನಾವು ಹೊಂದ್ಕೊಳಕ್ಕಿದ್ದೇವಾ?
ಹಲ್ಲೆಲೂಯ. ಇವತ್ತು ಒಬ್ಬ ಲೋಕದಲ್ಲಿ ಒಂದು ಕೆಲಸ ಕೊಡ್ಬೇಕಂದ್ರೆ ಎಲ್ಲಾ ತರ ಟೆಸ್ಟ್ ಮಾಡಿ ಅವನು ಕೊಡ್ತಾನೆ, ಆದ್ರೆ ಏನು ಟೆಸ್ಟ್ ಮಾಡದಿರ ದೇವ್ರು ನಮಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ನಮ್ಮ ಸ್ಥಿತಿಗತಿ ಹೇಗಿದೆ ಅಂದ್ರೆ ನಾವೊಂದು ತಿರಸ್ಕಾರ ಪಟ್ಟ ಕಲ್ಲಾಗಿದ್ದೇವೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ತಿರಸ್ಕಾರ ಪಟ್ಟಿರುವಂತ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತು. ಹಲ್ಲೆಲೂಯ. ಇವತ್ತು ನಿನ್ನ ಜೀವಿತ ಹೀನವಾಗಿದೆಯಾ, ಚಿಂತೆ ಮಾಡಬೇಡ, ದೇವ್ರು ನಿನ್ನ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ. 1 ಅರಸರ ಪುಸ್ತಕ 18ನೇ ಅಧ್ಯಾಯ 21ರಿಂದ 40ನೇ ವಚನದವರೆಗೂ ನಾವು ನೋಡುವಾಗ ಅಲ್ಲಿ ನೀವು ಮನೆಯಲ್ಲಿ ಓದ್ಕೊಳ್ರಿ, ಯಾಕಂದ್ರೆ ಇದು ಬಹಳ ದೊಡ್ಡದಾಗಿದೆ. ಹಲ್ಲೆಲೂಯ. ಇಲ್ಲಿ ಒಬ್ಬ 21ನೇ ವಚನ ಓದೋಣ. 1 ಅರಸು 18ನೇ ಅಧ್ಯಾಯ 21ನೇ ವಚನ. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 150 ಮಂದಿ ಇದ್ದಾರೆ. ಅವರು ಹಲ್ಲೆಲೂಯ. ಇದು ನೀವು ಮನೇಲಿ ಓದುವಾಗ ನಿಮ್ಗೆ ಗೊತ್ತಾಗ್ತದೆ, ಯಾಕಂದ್ರೆ ಇದು ಬಹಳ ದೊಡ್ಡದಾಗಿದೆ. ಹಾಗಾಗಿ ನಾನು ಒಂದು ಅದನ್ನ ವಿವರಿಸಕ್ಕೆ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಎಲ್ಲಿ ಹೇಳ್ತಾನೆ, ಯಾಕೆ 2 ಮನಸ್ಸುಳ್ಳವರಾಗಿದ್ದೀರಿ? ಹಲ್ಲೆಲೂಯ. ಇವತ್ತು ಬಹಳ ಜನ 2 ಮನಸ್ಸುಳ್ಳವರಾಗಿ ಬಹಳ ಜನ ಇದ್ದಾರೆ. ಇವತ್ತು ಬಹಳ ಜನ ಹೇಳ್ತಾರೆ, ಎಲ್ಲಿ ಹೋದ್ರೆ ನಮ್ಗೆ ಒಳ್ಳೇದಾಗ್ತದೆ, ಎಲ್ಲಿ ಹೋದ್ರೆ ನಮ್ಗೆ ಬಿಡುಗಡೆ ಆಗ್ತದೆ, ಎಲ್ಲಿ ಹೋದ್ರೆ. ಹಲ್ಲೆಲೂಯ. ಆದ್ರೆ ಬಹಳ ಜನ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲಾ ಕಡೆ ಸುತ್ತೊಡ್ದಿ ಲಾಸ್ಟ್ಗೆ ಯೇಸು ಸ್ವಾಮಿ ಹತ್ರ ಬರ್ತಾರೆ. ಯೇಸು ಸ್ವಾಮಿ ಏನಾದ್ರೂ ಮಾಡ್ತಾರ? ನಿಜವಾಗ್ಲೂ ಆತನ ಮಾಡ್ತಾನೆ. ದೇವ್ರ ವಾಕ್ಯ ಹೇಳ್ತದೆ, ಆತನು ಮಾತು ಕೊಟ್ಟ ಮೇಲೆ ನೆರವೇರಿಸ್ತಾನೆ. ಆತನು ನಂಬಿದ ಅಂತ ಮಕ್ಕಳನ್ನು ಕೈ ಹಿಡಿದು ನಡೆಸಲು ದೇವರು ಶಕ್ತನಾಗಿದ್ದಾನೆ. ಆತನು ಯೇಸು ಅನ್ನುವಾಗ ಆತನು ರಕ್ಷಕನು ಎಂಬುದಾಗಿ ದೇವರ ವಾಕ್ಯ ನಾವು ನೋಡ್ತೇವೆ. ಆತನು ಯೇಸು ಅಂದ್ರೆ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ 1 ಅರಸನ ಪುಸ್ತಕದಲ್ಲಿ 18ನೇ ಅಧ್ಯಾಯ 21ರಿಂದ 40 ವಚನದಲ್ಲಿ ನಾವು ನೋಡುವಾಗ ಆ ಎಲಿಯನ ಮುಖಾಂತರ ದೇವರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಅಲ್ಲಿ ಜನ ಏನು ಮಾಡ್ತಾರೆ ಅಂದ್ರೆ, ಅಲ್ಲಿ ಬಾಲನು ಎಂಬುದಾಗಿ ಅಲ್ಲಿ ಒಂದು ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಆದ್ರೆ ಆ ಎಲಿಯ ಹೇಳ್ತಾನೆ, ಅಲ್ಲಿ ಜೀವ ಸ್ವರೂಪನಾದಂತ ದೇವರನ್ನ ಆರಾಧನೆ ಮಾಡ್ಬೇಕೆಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ಕೆಲವು ವಚನಗಳು ನಾವು ನೋಡಿಕೊಳ್ಳೋಣ. ಅಲ್ಲಿ 25ನೇ ವಚನ. ಆಗ ಅವನು ಬಾಳನ ಪ್ರವಾದಿಗಳಿಗೆ, ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಹೊತ್ತಿಸಕೂಡದು ಅಂದನು. ಆಮೆನ್. ಹಲ್ಲೆಲೂಯ. ಇವತ್ತು ದೇವರು ನಮ್ಮ ಯಜ್ಞ ಅಂದ್ರೆ ನಾವು ಸಮರ್ಪಣೆ ಮಾಡೋದು, ದೇವರು ಅದು ಸ್ವೀಕಾರ ಮಾಡ್ತಾರ. ಇವತ್ತು ಬಹಳ ಜನ ಹೇಳ್ತಾರೆ, ಫಸ್ಟ್ ನಾವು ಪ್ರಾರ್ಥನೆ ಮಾಡಿ ಸಾಕಾಗಿದೆ, ಫಸ್ಟ್ ನಾವು ಉಪವಾಸ ಮಾಡಿ ಸಾಕಾಗಿದೆ. ಆದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ಜೀವ ಇರಬೇಕು, ನಿನ್ನ ಉಪವಾಸದಲ್ಲಿ ಜೀವ ಇರಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಾನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ನೀನು ಮಾಡುವಂತ ಪ್ರಾರ್ಥನೆ ಅದು ಯಥಾರ್ಥವಾಗಿರ್ಬೇಕು. ನೀನು ಮಾಡುವಂತ ಪ್ರಾರ್ಥನೆ ಅದು ಕಪಟ ಇರಬಾರ್ದು. ನೀನು ಮಾಡುವಂತ ಪ್ರಾರ್ಥನೆ ಅದು ಜೀವ ಇರಬೇಕು. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ಎಲಿಯ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ಸಮರ್ಪಣೆ ಮಾಡ್ರಿ, ಆದ್ರೆ ಅದಕ್ಕೆ ಬೆಂಕಿ ಹತ್ತಿಸಬಾರ್ದು ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿ 26ನೇ ವಚನ ನಾವು ನೋಡಿಕೊಳ್ಳೋಣ. ಅವರು ತರಲ್ಪಟ್ಟ ಹೋರಿಗಳಲ್ಲೊಂದನ್ನು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರು ಹೇಳಿ, ಬಾಳನೆ ನಮಗೆ ಕಿವಿಗೊಡು ಎಂದು ಒತ್ತಾರೆಯಿಂದ ಮಧ್ಯಾಹ್ನದವರೆಗೂ ಕೂಗಿದರು. ಆಕಾಶವಾಣಿಯಾಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರು, ಯಾರೂ ಉತ್ತರ ದಯಪಾಲಿಸಲಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅನೇಕ ಜನ ಇವತ್ತು ಯಜ್ಞ ಅರ್ಪಿಸ್ತಾ ಇದ್ದಾರೆ, ಹೋಮ ಅರ್ಪಿಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ಅರ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾವುದು ರಿಟರ್ನ್ಸ್ ಆಗ್ತಾ ಇಲ್ಲ. ಹಲ್ಲೆಲೂಯ. ಆದ್ರೆ ಅಂತ ಜನಗಳ ಮಧ್ಯದಲ್ಲಿ ಇವತ್ತು ದೇವರು ನನ್ನನ್ನು ಮತ್ತೆ ನಿನ್ನನ್ನು ಅಭಿಷೇಕ ಮಾಡ್ತಾ ಇದ್ದಾನೆ. ಅಂತ ಜನಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕಳ್ಸಕ್ಕೆ ರೆಡಿ ಇದ್ದಾನೆ.
ಆದ್ರೆ ನಾವು ಹೋಗಕ್ಕೆ ರೆಡಿ ಇದ್ದೇವಾ? ಹಲ್ಲೆಲೂಯಾ. ಯಾಕಂದ್ರೆ ಈ ಕೊರೋನಾ ವೈರಸ್ ಅಲ್ಲಿ ಅನೇಕ ಜನ ಸೋತೋಗ್ಬಿಟ್ಟಿದ್ದಾರೆ. ನಾವು ಇಷ್ಟೆಲ್ಲ ಆರಾಧನೆ ಮಾಡಿದ್ರು, ಇಷ್ಟೆಲ್ಲ ನಾವು ಪೂಜೆ ಪುರಸ್ಕಾರ ಮಾಡಿದ್ರು, ಯಾಕೆ ನಮ್ಗೆ ಉತ್ತರ ಬರ್ತಾ ಇಲ್ಲ? ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸಬಾರ್ದು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರೇನಂದ್ರೆ ಇವತ್ತು ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಮುಂದೆ ಒಂದು ದೊಡ್ಡ ಉಜ್ಜೀವನ ಇದೆ, ಮುಂದೆ ದೊಡ್ಡ ಒಂದು ಕಾರ್ಯಗಳಿದೆ, ದೊಡ್ಡದಾದಂತ ಒಂದು ಕಾರ್ಯಗಳನ್ನು ದೇವರು ಇಟ್ಟಿದ್ದಾನೆ. ಆ ಕಾರ್ಯಕ್ಕೆ ಇವತ್ತು ದೇವರು ನಿನ್ನನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದಂತೆ ಅದನ್ನು ಬೆಲೆ ಉಳ್ಳದೆಂಬುದಾಗಿ ಕಳಿರಿ ಎಂಬುದಾಗಿ. ಇವತ್ತು ನಾವು ಯಾವುದ್ರಲ್ಲಿ ಸಮಯ ಕಳೀತಾ ಇದ್ದೇವೆ? ಹಲ್ಲೆಲೂಯಾ. ಇವತ್ತು ಅನೇಕ ಜನ ಹೇಳ್ತಾರೆ, ಈ ಒಂದು ಲಾಕ್ ಡೌನ್ ಅಲ್ಲಿ ನಾವು ಮನೇಲಿ ಕೂರಕ್ ಆಗ್ತಾ ಇಲ್ಲ, ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಅದು ಯಾರು ಅಲ್ರಿ, ಯೇಸು ಸ್ವಾಮಿನ ನಂಬಿದಂತ ಜನಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದೊಂದು ಅವಕಾಶ ಮತ್ತೆ ನಿನ್ನ ಜೀವಿತದಲ್ಲಿ ಬರಲ್ಲ. ಈ ಅವಕಾಶ ದೇವರ ಮಹಿಮೆಗಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. ದೇವರ ಮಹಿಮೆಗಾಗಿ ನೀನು ವಾಕ್ಯಗಳನ್ನು ಓದಿ ನೀನು ಸಿದ್ಧನಾಗು. ದೇವರು ನಿನ್ಗೆ ಮುಂದೆ ಒಂದು ಒಳ್ಳೆ ಒಂದು ಯುದ್ಧ ಇಟ್ಟಿದ್ದಾನೆ, ಮುಂದೆ ಒಂದು ಬ್ಯಾಟಲ್ ಇಟ್ಟಿದ್ದಾನೆ, ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ದೇವರು ಒಂದು ಕಾರ್ಯ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಪ್ರಾರಂಭ ಚಿಕ್ಕದಾಗಿದ್ರು ಅಂತ್ಯ ದೊಡ್ಡದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಯೇಸು ಸ್ವಾಮಿಯ ಬರೋಣದಲ್ಲಿ ನಾವು ಸಿದ್ಧರಾಗಬೇಕಾಗ್ತದೆ. ಅದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಜನರ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸಲಿದ್ದಾನೆ. ಇಲ್ಲಿ 28ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೂ ಆಕಾಶವಾಣಿಯಾಗಲಿಲ್ಲ, ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ಲಕ್ಷಿಸಲಿಲ್ಲ. ಆಮೆನ್. ಹಲ್ಲೆಲೂಯಾ. ಇವತ್ತು ಜನ ಸೋತೋಗಿದ್ದಾರೆ. ಅದರ ಸೋತೋಗಿರೋ ಜನರ ಮಧ್ಯದಲ್ಲಿ ದೇವರು ನಿನ್ನನ್ನು ನಡೆಸುವಾಗ ಅಲ್ಲಿ ದೇವರು ನಿನ್ನ ಮುಖಾಂತರ ಮಹಿಮೆ ಹೊಂದಲಿದ್ದಾನೆ, ನಿನ್ನ ಮುಖಾಂತರ ಸಭೆ ಕಟ್ಟಲಿದ್ದಾನೆ, ನಿನ್ನ ಮುಖಾಂತರ ಅಲ್ಲಿ ಕಾರ್ಯ ಮಾಡಲಿದ್ದಾನೆ. ಆದ್ರೆ ಇವತ್ತು ನಾನು ನೀನು ಸಿದ್ಧನಾಗಬೇಕಾಗ್ತದೆ. ನಾನು ನಿನ್ನ ದೇವರ ಮಹಿಮೆಗಾಗಿ ಎದ್ದೋಡ್ಬೇಕಾಗ್ತದೆ. ಇವತ್ತು ಮಲಗುವಂತ ಸಮಯ ಅಲ್ರಿ, ಎಚ್ಚರವಾಗಿರುವಂತ ಸಮಯ. ದೇವ್ರ ವಾಕ್ಯ ಹೇಳ್ತದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಇವತ್ತು ನಾವು ಎಚ್ಚರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಚ್ಚರವಾಗಿ ಇವತ್ತು ಚೆನ್ನಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ನಿದ್ರೆ ಮಾಡ್ತಾ ಇದ್ದೇವೆ, ತಿಂತಾ ಇದ್ದೇವೆ, ಕುಡಿತಾ ಇದ್ದೇವೆ, ಮಜಾ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಸಮಯ ಏನಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂತ ಸಮಯ. ಯಾಕಂದ್ರೆ ಇಂಥ ಜನಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸಲಿದ್ದಾನೆ. ಅದಕ್ಕಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಬಾಲನ ದೇವರು ಅವರು ಆರಾಧನೆ ಮಾಡಿದಾಗ ಅವ್ರಿಗೆ ಆ ಬಾಲನ ದೇವರು ಉತ್ತರ ಕೊಡ್ಲಿಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ನನ್ನ ಯೇಸು ಉತ್ತರ ಕೊಡಲಿದ್ದಾನೆ. ಅಲ್ಲಿ 30ನೇ ವಚನ ನಾವು ನೋಡಿಕೊಳ್ಳೋಣ. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರಿ ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಓರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೂ ಒಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ ಅಲ್ಲಿ ಹಾಳಾದಂತ ಯಜ್ಞ ವೇದಿಗಳು. ಹಲ್ಲೆಲೂಯಾ. ಇವತ್ತು ಹಾಳಾದಂತ ಸಭೆ ಅಂದ್ರೆ ಎಷ್ಟೊಂದು ಸಭೆ ಈ ದಿನಗಳಲ್ಲಿ ಹಿಂಜಾರಿ ಹೋಗಿದೆ. ಹಲ್ಲೆಲೂಯಾ. ಆದ್ರೆ ದೇವರು ಪುನಃ ಸ್ಥಾಪನೆ ಮಾಡಲಿದ್ದಾನೆ. ಹಲ್ಲೆಲೂಯಾ. ದೇವರು ಇವತ್ತು ಬಿದ್ದೋದವ್ರನ್ನ ದೇವರು ಪುನಃ ಎದ್ದು ನಿಲ್ಲಿಸಲಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, 7 ಪ್ರಕಾಶಿಸು ನಿನ್ನ ಮೇಲೆ ಬೆಳಕು ಬಂದದೆ. ಇವತ್ತು ಕ್ರಿಸ್ತನ ಬೆಳಕು ನಮಗೆ ಬೇಕೇ ಹೊರತು ಲೋಕದ ಬೆಳಕಲ್ರಿ. ಇವತ್ತು ಅನೇಕ ಜನ ಎಲ್ಲಿ ನಮಗೆ ಸಹಾಯ ಸಿಗ್ತದೆ ಅಂತ ಓಡ್ತಾ ಇದ್ದಾರೆ. ಆದ್ರೆ ಆ ಸಹಾಯಗಳು ಒಂದು ದಿನ ನಿಂತೋಗ್ತದೆ. ಆದ್ರೆ ಪರಲೋಕದ ಸಹಾಯ ಯಾವಾಗ್ಲೂ ನಿನಗೋಸ್ಕರ ತೆರೆದಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ.
ಇವತ್ತು ನಮ್ಮ ಬಲ ದೇವರಿಂದ ಹೊತ್ಕೊಳ್ಬೇಕೆ ಹೊರತು ಮನುಷ್ಯನಿಂದ ಅಲ್ರಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಮ್ಮ ಜೀವಿತ ದೇವರು ಒಂದು ಪರೀಕ್ಷೆಯಲ್ಲಿ ಇಟ್ಟಿದ್ದಾನೆ. ಆ ಪರೀಕ್ಷೆಯಲ್ಲಿ ನಾವು ಜಯ ಹೊಂದಬೇಕೆಂಬುದಾಗಿ. ಹಲ್ಲೆಲೂಯಾ. ಎಲಿಯನ ಜೀವಿತ ಹೇಗೆ ಅಂದ್ರೆ ಅವನು ಎಲ್ಲಾದ್ರಲ್ಲೂ ದೇವ್ರ ಮೇಲೆ ಹಾತ್ಕೊಳ್ತಾ ಇದ್ದ, ದೇವ್ರ ಕಾರ್ಯನ ಎದುರು ನೋಡ್ತಾ ಇದ್ದ. ಹಲ್ಲೆಲೂಯಾ. ಅದಕ್ಕೆ ಅವನಲ್ಲಿ ಒಂದು ಧೈರ್ಯ ಬಂತು. ಧೈರ್ಯ ಬಂದು ಅಲ್ಲಿ ಹೋಗಿ ನಿಲ್ತಾನೆ. ಅಲ್ಲಿ ನಿಂತು ದೇವರ ಮಹಿಮೆಗಾಗಿ ಮಾತನಾಡ್ತಾನೆ. ಹಲ್ಲೆಲೂಯಾ. ಇವಾಗ ಬಾಲನ ದೇವರು ಅಲ್ಲಿ ಕಾರ್ಯ ಮಾಡಲಿಲ್ಲ, ಆದ್ರೆ ಯೆಹೋವ ದೇವರು ಅಲ್ಲಿ ಕಾರ್ಯ ಮಾಡಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಒಂದು ಯಜ್ಞವೇದಿನ ಬಿದ್ದು ಹೋದಂತ ಯಜ್ಞವೇದಿನ ಕಟ್ತಾನೆ. ಆ ಕಟ್ಟುವುದು ಮಾತ್ರ ಅಲ್ಲ, ಬೀಜ ಅಲ್ಲಿ ಬಿತ್ತನೆ ಮಾಡುವಂತ ನೆಲದಲ್ಲಿ ಅವನು ಅಗಸಿ ಅವನೇನ್ ಮಾಡ್ತಾನೆ, ಆ ಯಜ್ಞ ಮಾಂಸನ ಇಟ್ಟು ಅವನು ನೀರು ಉಯಿಸ್ತಾನೆ. ಅಲ್ಲಿ ನೀರು ಉಯಿಸ್ತಾನೆ ಅಂದ್ರೆ ಆ ಕಂಠದ ಮಟ್ಟಿಗೆ ನೀರು ಉಯಿಸ್ತಾನೆ. ಏನೂ ಇಲ್ಲದೆ ಇರುವಾಗಲೇ ಬೆಂಕಿ ಹತ್ತೋದು ಕಷ್ಟ, ಆದ್ರೆ ನೀರಿನ ಮಧ್ಯದಲ್ಲಿ ಹೇಗೆ ಬೆಂಕಿ ಹತ್ತುತ್ತದೆ. ಹಲ್ಲೆಲೂಯಾ. ಆದ್ರೆ ಇವತ್ತು ನನ್ನ ದೇವರು ಏನ್ ಮಾಡ್ತಾನೆ ಅಂದ್ರೆ ಇಲ್ಲದನ್ನು ಇರುವಾಗೆ ದೇವರು ಮಾಡ್ತಾನೆ. ಯಾಕಂದ್ರೆ ಆತನ ಮಹಿಮೆಗಾಗಿ ದೇವರು ಸಂಧಿಸಲಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ 37ನೇ ವಚನ ನಾವು ನೋಡಿಕೊಳ್ಳೋಣ. 37ನೇ ವಚನ. ಕಿವಿಗೊಡು ಯೆಹೋವನೇ, ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಆಮೆನ್. ಹಲ್ಲೆಲೂಯಾ. ಮುಂದಿನ ಸೇವೆ ಈ ರೀತಿಯಾಗಿರ್ತದೆ. ಬರೀ ಎಲಿಯನ ಕಾಲದಲ್ಲಿ ಮಾತ್ರ ಅಲ್ರಿ, ಇವತ್ತು ದೇವರು ಈ ಒಂದು 2020 ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನೆ ಇವತ್ತು ಎಂದೆಂದಿಗೂ ಮಾರ್ಪಡದಂತ ದೇವರು ಇವತ್ತು ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರ ಕಾರ್ಯಗಳು ಪ್ರಬಲವಾಗಿ ಜರುಗಲಿದ್ದಾರೆ. ಹಲ್ಲೆಲೂಯಾ. ದೇವರು ಎಲ್ಲಿ ನಾಚಿಕೆ, ಅವಮಾನ, ನಿಂದನೆಗಳು ಆಗಿದೆಯೋ ಅದೇ ಸ್ಥಳದಲ್ಲಿ ದೇವರು ತನ್ನ ಮಕ್ಕಳನ್ನು 2ರಷ್ಟಾಗಿ ಆಶೀರ್ವಾದ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತು ದೇವರು ನಂಬಿಗಸ್ತರನ್ನ ದೇವರು ಎದುರು ನೋಡ್ತಾ ಇದ್ದಾನೆ. ಇವತ್ತು ನಿನ್ನ ನಂಬಿಕೆ ದೃಢವಾಗಿರುವುದಾದ್ರೆ ಇಂಥ ಒಂದು ಮಹಿಮೆಯಾದ ಕಾರ್ಯಗಳು ನಿನ್ನ ಮಧ್ಯದಲ್ಲಿ ದೇವರು ಜರುಗಿಸಲಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನ್ ಯಾವ ದೇವರು ಕೇಳ್ತದೆ, ನೀನ್ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ. ನೀನ್ ಏನ್ ತಿನ್ಬೇಕು, ಏನ್ ಕುಡಿಬೇಕೆಂಬುದಾಗಿ ಚಿಂತೆ ಮಾಡಬೇಡ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಬರೋ ಲೋಕದ ಕಾರ್ಯಗಳಲ್ಲಿ ಚಿಂತೆ ಮಾಡ್ತಾ ಇದ್ದೇವೆ. ಆದ್ರೆ ದೇವ್ರು ಹೇಳ್ತಾನೆ, ನೀನು ಪರಲೋಕದ ಕಾರ್ಯಗಳ ಮೇಲೆ ಚಿಂತೆ ಮಾಡಬೇಕೆಂಬುದಾಗಿ. ಅದಕ್ಕೆ ದೇವರಕ್ಕೆ ಸ್ಪಷ್ಟವಾಗಿ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡುವುದು, ಆಗ ನಿನ್ಗೆ ಏನ್ ಬೇಕು ಆತನು ಕೊಡ್ತಾನೆ. ಇವತ್ತು ಅನೇಕರು ಹೇಳ್ತಾರೆ, ಇಂಥ ಒಂದು ಲಾಕ್ ಡೌನ್ ಅಲ್ಲಿ ನಮ್ಗೆ ಬಹಳ ಕೊರತೆ ಆಗ್ತಾ ಇದೆ, ಬಹಳ ಕಷ್ಟ ಆಗ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಹೀಗಿರ್ಬೇಕಾದ್ರೆ ಇಸ್ರಾಯೇಲ್ ಜನ ಹೇಗಿರ್ಬೋದ್ರಿ? ಹಲ್ಲೆಲೂಯಾ. ಅವರು ಅಂತ ಅರಣ್ಯದಲ್ಲಿದ್ರು, ಅಂತ ಒಂದು ಕಾಡಲ್ಲಿದ್ರು, ಅಂತ ಒಂದು ಸ್ಥಿತಿಗತಿಯಲ್ಲಿದ್ರು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಅವ್ರು ಯಾವತ್ತೂ ಹೊಟ್ಟೆ ಯಾವತ್ತೂ ಅವ್ರಿಗೆ ಊಟ ಕಡಿಮೆ ಆಗ್ಲಿಲ್ಲ, ನೀರ್ ಕಡಿಮೆ ಆಗ್ಲಿಲ್ಲ, ಯಾವ್ದ್ರಲ್ಲೂ ಕಡಿಮೆ ಆಗ್ಲಿಲ್ಲ. ದೇವರು ಆ ರೀತಿ ಪೋಷಣೆ ಮಾಡ್ತಾರೆ. ಇವತ್ತು ನಿನ್ನ ನಂಬಿಕೆ ಆ ರೀತಿಯಾಗಿರ್ಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಾವು ನೋಡಿದ್ವು, ಅದು ದೇವರ ಬೆಂಕಿ ಬಂದು ಎಲ್ಲ ಸುಟ್ಟಾಯ್ತಂತ. ಬರೀ ಯಜ್ಞ ಮಾಂಸ ಅಲ್ರಿ, ಅಲ್ಲಿ ಇದ್ದಂತ ಎಲ್ಲ ಕಟ್ಗೆ ಎಲ್ಲ ಸುಟ್ಟು ಬೂದಿ ಆಯ್ತು. ಹಲ್ಲೆಲೂಯಾ. ಇವತ್ತು ದೇವ್ರು ಏನ್ ಎದುರು ನೋಡ್ತಾನೆ ಅಂದ್ರೆ, ಇವತ್ತು ನಾವು ಅರ್ಪಿಸುವಂತ ಕಾಣಿಕೆ ಅದು ಶುದ್ಧವಾಗಿರ್ಬೇಕು. ನಾವು ಅರ್ಪಿಸುವುದನ್ನು ದೇವರು ಸ್ವೀಕಾರ ಮಾಡ್ಬೇಕು. ಇವತ್ತು ನಾನು ಮಾಡೋದು ದೇವರು ಮೆಚ್ಚಬೇಕು. ಇವತ್ತು ಅನೇಕರು ಮಾಡ್ತಾರೆ, ಆದ್ರೆ ಎಲ್ಲ ಅರ್ಧ ಬರ್ತಾರೆ. ಬಾಯಲ್ಲಿ ಒಂದು ಮಾತಾಡ್ತಾರೆ, ಹೃದಯದಲ್ಲಿ ಒಂದು ಇಟ್ಕೊಳ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವ್ರ ಸಮರ್ಪಣೆ ಹೇಗಿರ್ತದೆ ಅಂದ್ರೆ, ಆತನು ಆತ್ಮ ಸ್ವರೂಪಿ. ಹಲ್ಲೆಲೂಯಾ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ
ಅಲ್ಲಿ ಬಾಲನ ಭಕ್ತರು ಏನ್ ಮಾಡಿದ್ರು, ಅಲ್ಲಿ ದೇವ್ರನ್ನ ಕೂಗಿದ್ರು. ಹಲ್ಲೆಲೂಯ. 39ನೇ ವಚನ, ಯೆಹೋವನೇ ದೇವರು ಎಂದು ಕೂಗಿದರು. ಹಲ್ಲೆಲೂಯ. ಇವತ್ತು ದೇವರು ಅನೇಕರ ಕಣ್ಣುಗಳನ್ನು ತೆರೆಸ್ತಾ ಇದ್ದಾನೆ, ಅನೇಕರ ಮನಸ್ಸುಗಳು ಮಾರ್ಪಡ್ತಾ ಇದೆ, ಅನೇಕರ ಕಾರ್ಯಗಳು ದೇವರು ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬಚ್ಚಿಟ್ಟಿರುವಂತಹ ನಿಧಿ ನಿಕ್ಷೇಪಗಳನ್ನು ನಿಮಗೆ ಕೊಡ್ತಾನೆ ಅನ್ನೋದಾಗಿ. ನಿಧಿ ನಿಕ್ಷೇಪ ಅಂದ್ರೆ ಆಸ್ತಿ ಐಶ್ವರ್ಯ ಅಲ್ರಿ, ದೇವರ ವಾಕ್ಯ. ಗುಡಾರ್ಥಗಳನ್ನು ದೇವರು ತಿಳಿಸ್ತಾನೆ, ಗುಡಾರ್ಥಗಳನ್ನು ದೇವರು ಹೊರಪಡಿಸ್ತಾನೆ. ಇವತ್ತು ದೇವರ ಕಾರ್ಯಗಳು ಪ್ರಬಲವಾಗಿ ನಡೆಸಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, 41ನೇ ವಾಕ್ಯ, ಅನಂತರ ಅವನು ಅಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಆಮೆನ್. ಹಲ್ಲೆಲೂಯ. ಅಲ್ಲಿ ಮಳೆಯ 17ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವು, ಅಲ್ಲಿ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಆದ್ರೆ ಇಲ್ಲಿ ಹೇಳ್ತದೆ, 41ನೇ ವಚನ ಹೇಳ್ತದೆ, ದೊಡ್ಡ ಮಳೆಯ ಶಬ್ದ. ಹಲ್ಲೆಲೂಯ. ಯಾಕಂದ್ರೆ ಇವತ್ತು ದೇವರು ಆ ಎಲಿಯನ ಮುಖಾಂತರ ಕಟ್ಟಿದ್ರು, ಅದೇ ಎಲಿಯನ ಮುಖಾಂತರ ದೇವರು ಬಿಸ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ದೇವರು ಎಂತ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ, ನೀನ್ ನೋಡಿದ್ರೆ ಸಾಕು ಆ ಕಾರ್ಯಗಳು ನಡೀತವೆ. ನೀನ್ ನೋಡಿದ್ರೆ ಸಾಕು ಆ ಕಾರ್ಯಗಳಿಗೆ ಜೀವ ಬರ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಅದೇ ನಾವು ನೋಡ್ತೇವೆ, ಎಲಿಯನ ಮುಖಾಂತರ ದೇವರು ಮಾತನಾಡ್ತಾನೆ, ಒಣಗಿ ಹೋದಂತ ಎಲುಬುಗಳ ಮೇಲೆ ದೇವರು ಜೀವ ಆಗ್ತಾನೆ. ಇವತ್ತು ಡೆಡ್ ಬಾಡಿಗಲ್ರಿ, ಡೆಡ್ ಬೋನ್ಸ್ಗೆ ದೇವ್ರು ಹೇಳ್ತಾ ಇದ್ದಾನೆ, ಡ್ರೈ ಬೋನ್ಸ್ಗೆ ಹೇಳ್ತಾ ಇದ್ದಾನೆ. ದೇವ್ರು ಹೇಳ್ತಾನೆ, ಒಣಗಿ ಹೋದಂತ ಎಲುಬುಗಳ ಮೇಲೆ ಜೀವವನ್ನು ಹಾಕ್ತಾನೆ. ಇವತ್ತು ನನ್ನ ಸ್ಥಿತಿಗತಿಗಳು ಒಣಗೋಗಿದ್ದೀಯ, ಚಿಂತೆ ಮಾಡಬೇಡ. ಇವತ್ತು ನನ್ನ ಸ್ಥಿತಿಗತಿಗಳು ಬಿದ್ದೋಗಿದ್ಯಾ, ಚಿಂತೆ ಮಾಡಬೇಡ. ಇವತ್ತು ನೀನು ಕೊನೆ ಗಳಿಗೆಯಲ್ಲಿದ್ಯಾ, ಚಿಂತೆ ಮಾಡಬೇಡ. ಯಾಕಂದ್ರೆ ಜೀವ ಸ್ವರೂಪನಾದಂತ ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ಆತನು ಒಂದೇ ಒಂದು ಮಾತು ಸಾಕು ನಿನ್ನ ಜೀವಿತ ಮಾರ್ಪಡೋದಕ್ಕೆ. ಹಲ್ಲೆಲೂಯ. ಅದಕ್ಕೆ ದೇವ ಕೇಳ್ತದೆ, ನೀನ್ ಸಾಯವರೆಗೂ ನೀನ್ ನಂಬಿಗಸ್ತನಾಗಿರು ಎಂಬುದಾಗಿ. ಹಲ್ಲೆಲೂಯ. ಆಮೇಲೆ ಇಲ್ಲಿ 44ನೇ ವಚನ ನಾವು ನೋಡಿಕೊಳ್ಳೋಣ. 7ನೆಯ ಸಾರಿ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ದೊಡ್ಡ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಮೆನ್. ಹಲ್ಲೆಲೂಯ. ಆಗ ಎಲಿಯನು ಅವರಿಗೆ, ನೀನು ಹೋಗಿ ಅಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಇಳಿದು ಹೋಗು ಎಂದು ಹೇಳು ಅಂದನು. ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡ ಸಮುದ್ರದಿಂದ ಏರಿ ಬರುತ್ತಲಿದೆ ಎಂಬುದಾಗಿ ಹೇಳುವಾಗ ಅವನ ನಂಬಕ್ಕೆ ಆಗಲಿಲ್ಲ. ಹಲ್ಲೆಲೂಯ. ಇವತ್ತು ನಾವು ನಂಬ್ತೇವ, ಇಷ್ಟೊಂದು ದೊಡ್ಡ ಪ್ರಾಂತದಲ್ಲಿ ಒಂದು ಅಂಗೈಯಷ್ಟು ಮೋಡ ಇದ್ರೆ ನಾವು ಮಳೆ ಬರ್ತದೆ ಅಂತ ನಂಬ್ತೇವ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ನೀನ್ ಚಿಕ್ಕದ್ರಲ್ಲಿ ನಂಬಿಗಸ್ತನಾಗಿದ್ರೆ ದೇವ್ರು ನಿನ್ನ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ. ಇವತ್ತು ನಿನ್ನ ನಂಬಿಕೆಯನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ಇವತ್ತು ನಿನ್ನ ನಂಬಿಕೆಯಲ್ಲಿ ಕಾರ್ಯ ಬರ್ಬೇಕಂದ್ರೆ ನೀನ್ ನಂಬೇಕಾಗ್ತದೆ. ಹಲ್ಲೆಲೂಯ. ಯಾಕಂದ್ರೆ ಇವತ್ತು ನಾನು ದೇವರಾಗಿದ್ದಾನೆ, ಆತನ ಸಾಮಾನ್ಯ ದೇವರಲ್ರಿ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಎಂಬುದಾಗಿ. ಅಂತ ದೇವರು ನನ್ನ ಮಧ್ಯದಲ್ಲಿದ್ದಾನೆ, ಅಂತ ದೇವ್ರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಅದಕ್ಕೆ ಈಗಾಗಲೇ ನಾವು ನೋಡಿಕೊಂಡು ಎಲಿಯನ ಮುಖಾಂತರ ದೇವರು ಏನು ಮಾಡ್ದ. ಹಲ್ಲೆಲೂಯ. ಆ ಬಾಲನನ್ನು ಹಿಂಬಾಲಿಸುವಂತ ಜನ ಇವತ್ತು ಯೆಹೋವ ದೇವರನ್ನ ಆರಾಧನೆ ಮಾಡುವಾಗೆ ದೇವರು ಮಾಡುತ್ತಾನೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ನಾವು ಆ ಒಂದು ಅಧ್ಯಾಯದಲ್ಲಿ ನಾವು ನೋಡಿಕೊಂಡು, ಅದೇ ರೀತಿಯಾಗಿ ನೀವು ಮನೆಯಲ್ಲಿ ಹೋಗಿ ಓದಿಕೊಳ್ಳುವುದಾದ್ರೆ ಇನ್ನೂ ಅನೇಕ ರೀತಿಯಾದಂತ ಕಾರ್ಯಗಳು ದೇವರು ನಿಮ್ಮ ಮುಖಾಂತರ ಮಾಡಲಿದ್ದಾನೆ. ಈ ವಾಕ್ಯಗಳನ್ನು ನೀವು ಕೇಳ್ರಿ, ವಾಕ್ಯಗಳನ್ನು ಧ್ಯಾನ ಮಾಡ್ರಿ, ವಾಕ್ಯಗಳನ್ನು ಹೆಚ್ಚಾಗಿ ಓದ್ರಿ, ಅದನ್ನ ತಿಳ್ಕೊಳ್ರಿ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ,
ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಇವತ್ತು ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ. ಈ ಲೋಕದ ಮಕ್ಕಳಲ್ರಿ, ದೇವರ ಮಕ್ಕಳಂದ್ರೆ ಅವರು ಸಾಮಾನ್ಯದವರಲ್ಲ, ಅವರು ವಿಶೇಷವಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಯಾರಾದ್ರೂ ಕ್ರಿಸ್ತನಲ್ಲಿ ಬಂದು ನೋಡ್ರಿ ಆತನ ಮಹಿಮೆ ನೋಡ್ಬೇಕಾಗ್ತದೆ. ಇವತ್ತು ಅನೇಕರು ಹೇಳ್ತಾರೆ, ಏನ್ ಸಿಗ್ತದ್ರಿ ದೇವರಲ್ಲಿ ಬಂದ್ರೆ, ಯೇಸು ಸ್ವಾಮಿಯಲ್ಲಿ ಬಂದ್ರೆ ಏನ್ ಸಿಗ್ತದೆ? ನೀನು ಒಂದು ಸಲ ಬಂದು ನೋಡು, ಆತನ ಪ್ರೀತಿ, ಆತನ ಸಮಾಧಾನ, ಆತನ ಸಂತೋಷ, ಅದು 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 ನಿನ್ನ ಲೈಫ್ ನಲ್ಲಿ ಚೇಂಜ್ ಮಾಡ್ಬಿಡ್ತದೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಮುಂಚೆ ನಾನು ಕೋಪಿಷ್ಠನಾಗಿದ್ದೆ ರೀ, ಇವತ್ತು ಯೇಸು ಸ್ವಾಮಿ ಮಗನಾಗಿ ನಾನು ಎಲ್ಲರನ್ನು ಪ್ರೀತಿಸುವಾಗೆ ದೇವರು ಮಾಡಿದ್ದಾನೆ. ಯಾಕಂದ್ರೆ ದೇವರು ಶುದ್ಧ ಹೃದಯ, ಶುದ್ಧ ಮನಸ್ಸು, ಶುದ್ಧ ಆಲೋಚನೆ ದೇವರು ಕೊಡ್ತಾನೆ. ಇವತ್ತು ಎಲ್ಲ ಮಾರ್ಪಡ್ತದ್ರಿ, ಅದರ ಹೃದಯ ಮಾರ್ಪಡಲ್ಲ. ಅದರ ಹೃದಯ ಮಾರ್ಪಡ್ಬೇಕಂದ್ರೆ ಯೇಸು ಅಲ್ಲಿ ಬರುವಾಗ ದೇವ್ರ ಹೃದಯ ಮಾರ್ಪಡಿಸ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ, ನಾನಾದ್ರೂ ನಿಮ್ಮ ಅಂತರಂಗವನ್ನು ನೋಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಕಡೆ ನಾವು ನೋಡಿಕೊಳ್ಳೋಣ. ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 1ರಿಂದ 30ನೇ ವಚನದವರೆಗೂ ನಾವು ನೋಡಿಕೊಳ್ಳುವುದಾದ್ರೆ, ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 30ನೇ ವಚನದವರೆಗೂ. ಯಾಕಂದ್ರೆ ಇದರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಇಲ್ಲಿ ನಾವೊಂದು ಸಂಗತಿ, ಮೊದಲನೇ ವಚನ ನಾವು ನೋಡಿಕೊಳ್ಳೋಣ. 1ನೇ ವಚನ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೇಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನಾದ ನೆಬೂಕದ್ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರು ಸಮಸ್ತ ಸಂಸ್ಥಾನಾಧಿಕಾರಿಗಳು ರಾಜರಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆರೆದು ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು. ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆಯಾಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವನು ಎಂದು ಸಾರಿದರು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನೆಬೂಕದ್ನೆಚ್ಚರ ರಾಜನು ಏನ್ ಮಾಡ್ತಾನೆ ಅಂದ್ರೆ ಒಂದು ಪ್ರತಿಮೆನ ನಿಲ್ಲಿಸ್ತಾನೆ. ಆ ಪ್ರತಿಮೆನ ನಿಲ್ಲಿಸಿ ಯಾರ ಆ ಪ್ರತಿಮೆಗೆ ಅಡ್ಡ ಬೀಳಲ್ವೋ ಅವ್ರಿಗೆ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾನೆ ಎಂಬುದಾಗಿ ಅವನು ಹೇಳ್ತಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಯಾಕೆ ಈ ಒಂದು ಟಾಪಿಕ್ ನಾನು ಮಾತನಾಡ್ತಾ ಇದ್ದೇನೆ ಅಂದ್ರೆ, ಮುಂದೆ ಈ ರೀತಿ ಕಾರ್ಯಗಳು ಬರ್ತದೆ. ಹಲ್ಲೆಲೂಯಾ. ನೀನ್ ಈ ರೀತಿಯಾಗಿ ಇರೋದಾದ್ರೆ ನಿನ್ಗೆಲ್ಲ ಗವರ್ಮೆಂಟ್ ಸಪ್ಲೈ ಮಾಡ್ತದೆ, ಮಾಡಲ್ಲ ಅಂದ್ರೆ ನಿನ್ಗೆಲ್ಲ ನಿಲ್ತದೆ. ಹಲ್ಲೆಲೂಯಾ. ದೇವರು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ಆ ಒಂದು ಪರೀಕ್ಷೆಯಲ್ಲಿ ನೀನ್ ಜಯಿಸೋದಾದ್ರೆ ಆ ಪರೀಕ್ಷೆಯಲ್ಲಿ ದೇವರು ನಿನ್ನನ್ನು ಉನ್ನತವಾಗಿ ನಡೆಸ್ತಾನೆ. ಹಲ್ಲೆಲೂಯಾ. ಅದರಲ್ಲಿ ನಾವು ನೋಡ್ತೇವೆ, ಅಲ್ಲಿ 3 ಜನ ಎಲ್ಲರೂ ಆ ಪ್ರತಿಮೆಗೆ ಅಡ್ಡ ಬೀಳ್ತಾರೆ. ಆದ್ರೆ 3 ಜನ ಮಾತ್ರ ಅದು ಪ್ರತಿಮೆಗೆ ಅಡ್ಡ ಬೀಳಲ್ಲ. ಅವ್ರು ಯಾರಂದ್ರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಜನ. ಹಲ್ಲೆಲೂಯಾ. ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು 20ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. 20ನೇ ವಾಕ್ಯ, 3ನೇ ಅಧ್ಯಾಯ 20ನೇ ವಾಕ್ಯ. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಎತ್ತ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರ್, ಮುಂಡಾಸು ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ
ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಿ ಬಿಟ್ಟರು. ಆಮೆನ್, ಹಲ್ಲೆಲೂಯಾ. ಇಲ್ಲಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರೊಂದು ತೀರ್ಮಾನ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನಾವು ಅಡ್ಡ ಬೀಳಲ್ಲ, ಯಾವುದೇ ಕಾರಣಕ್ಕೂ ನೀನ್ ನಿಲ್ಸಿರುವ ಪ್ರತಿಮೆಗೆ ನಾವು ಅಡ್ಡ ಬೀಳಲ್ಲ ಎಂಬುದಾಗಿ. ಅಡ್ಡ ಬೀಳಲ್ಲ ಅಂದ ತಕ್ಷಣ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡು ಅವ್ರನ್ನ ಬೆಂಕಿಲಿ ಹಾಕ್ತಾರೆ. ಹಲ್ಲೆಲೂಯಾ. ಆ ಬೆಂಕಿಲಿ ಹಾಕೋದು ಅದು ಸಾಮಾನ್ಯ ಬೆಂಕಿ ಅಲ್ಲ, ಅದು 7ರಷ್ಟು ಜಾಸ್ತಿ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲಿ 25ನೇ ವಚನ ನಾವು ನೋಡಿಕೊಳ್ಳೋಣ. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ರಾಜ ಹೇಳ್ತಾನೆ, ಇವ್ರನ್ನ ಬೆಂಕಿಗೆ ಹಾಕಿ. ಹಲ್ಲೆಲೂಯಾ. ಆ ಬೆಂಕಿಗೆ ಹಾಕುವಾಗ 3 ಜನ ಇದ್ರು, ಆದ್ರೆ ಬೆಂಕಿ ಒಳಗಡೆ ನೋಡುವಾಗ 4 ಜನ ಕಾಣಿಸ್ತಾ ಇದ್ದಾರೆ. ಅಲ್ಲಿ ನೋಡುವಂತ ಪ್ರತಿಯೊಬ್ಬರ ಕಣ್ಣುಗಳು ತೆರೆಯಲ್ಪಡ್ತು. ಇದು ನಾವು ಹಾಕುವಾಗ 3 ಜನ ಮಾತ್ರ ಇದ್ರಲ್ಲ, ಆದ್ರೆ ಬೆಂಕಿ ಒಳಗೆ 4 ಜನ ಇದ್ದಾರಲ್ಲ. ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಎಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಪಕ್ಷದಲ್ಲಿ ನಿಲ್ಲಲು ದೇವರು ಶಕ್ತನಾಗಿದ್ದಾನೆ. ನಿನ್ನ ಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರು ನಿಲ್ಲಲಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಮಧ್ಯದಲ್ಲಿ ದೇವರು ವಾಸ ಮಾಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ದೇವರು ನಿನ್ನನ್ನು ರಕ್ತವನ್ನು ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿದ್ದಾನೆ. ನೀನು ಸಾಮಾನ್ಯದವನಲ್ರಿ, ದೇವರು ನಿನ್ನನ್ನು ಕ್ರಯವನ್ನು ಕೊಟ್ಟಿದ್ದಾನೆ. ದೇವರು ನಿನಗೆ ರಕ್ತವನ್ನು ಕೊಟ್ಟು ನಿನ್ನನ್ನು ಕೊಂಡ್ಕೊಂಡಿದ್ದಾನೆ. ನೀನ್ ಯಾರ ಸೊತ್ತಲ್ಲ, ನೀನ್ ದೇವರ ಸೊತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಮಾತ್ರ ಅಲ್ಲ, ಇವತ್ತು ನಿನ್ನನ್ನು ಸಹ ದೇವರು ಅದೇ ರೀತಿಯಲ್ಲಿ ಎದುರು ನೋಡ್ತಾ ಇದ್ದಾನೆ. ನೀನ್ ದೇವರ ಮಹಿಮೆಗಾಗಿ ನಿಂತ್ಕೊಳ್ಳೋದಾದ್ರೆ ದೇವರು ನಿನ್ನ ಮುಖಾಂತರ ಮಹಿಮೆ ಹೊಂದಲಿದ್ದಾನೆ. ದೇವರು ನಿನ್ನ ಮುಖಾಂತರ ಅನೇಕ ಆಶೀರ್ವಾದ ಮಾಡಲಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಕತ್ತಲಲ್ಲಿರುವಂತ ಜನರನ್ನು ಬೆಳಕಿಗೆ ತರಬೇಕಂತಾನೆ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಈ ರಾಜ ಹೇಳ್ತಾನೆ, ನಾವು 4 ಜನ, ಅಲ್ಲಿ ಇರುವಂತ ಜನ ಹೇಳ್ತಾರೆ, ನಾವು 4 ಜನರನ್ನ ನಾವು ನೋಡ್ತಾ ಇದ್ದೇವೆ. ಅವರು ಸುಮ್ಮನೆ 4 ಜನನ ನೋಡ್ಲಿಲ್ಲ, ಆ 4 ಜನರ ನೋಡುವಾಗ ಅಲ್ಲಿ ಅಷ್ಟು ಚಂದವಾಗಿ ಅವರು ತಿರುಗ್ತಾ ಇದ್ದಾರೆ. ಬೆಂಕಿಲಿ ತಿರ್ಗಕ್ಕಾಗ್ತದ? ಸುಮ್ಮನೆ ಇದ್ರೇನೆ ತಿರ್ಗಕ್ಕಾಗಲ್ಲ, ಆದ್ರೆ ಬೆಂಕಿಲಿ ಅವರು ತಿರುಗ್ತಾ ಇದ್ದಾರೆ. ಬೆಂಕಿಲಿ ದೇವ್ರನ್ನ ಆರಾಧಿಸ್ತಾ ಇದ್ದಾರೆ, ಬೆಂಕಿಲಿ ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಅವರ ಮಧ್ಯದಲ್ಲಿದ್ದ. ಅವಾಗ ಅಲ್ಲಿ ರಾಜ ಹೇಳ್ತಾನೆ, ಅಲ್ಲಿ ಏನ್ ಹೇಳ್ತದೆ, 30 ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಏನ್ ತೋರಿಸ್ತದೆ ಅಂದ್ರೆ, ಯಾವ ರಾಜ ಇವ್ರನ್ನ ಬೆಂಕಿಗೆ ಹಾಕಿ ಅಂತ ಹೇಳಿದ್ನೋ ಅದೇ ರಾಜ ಹೇಳ್ತಾನೆ, ನೀವು ಹೊರಗೆ ಬನ್ನಿ. ಅವ್ರ ಹೊರಗೆ ಬರುವಾಗ ಹೇಗಿದ್ರು ರೀ? ಹಲ್ಲೆಲೂಯಾ. 28ನೇ ವಚನ. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಪೂಜಿಸಬಾರದೆಂಬ ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾರಲ್ಲ. ಆಮೆನ್, ಹಲ್ಲೆಲೂಯಾ. ಇವತ್ತು ಯಾವ ರಾಜ ಹೇಳಿದ್ನೋ ಅದೇ ರಾಜ ಹೇಳ್ತಾನೆ, ಇವ್ರ ದೇವ್ರನ್ನ ನೀವು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರ ಏನೆದುರು ನೋಡ್ತಾ ಇದ್ದಾನೆ ಅಂದ್ರೆ, ಇವತ್ತು ನಾನು ದೃಢವಾಗಿ ನಿಲ್ಲಬೇಕೆಂಬುದಾಗಿ. ಅದಕ್ಕೆ ತಡವಾದ್ರೂ ತೃಪ್ತ ಕಾಲದಲ್ಲಿ ನೆರವೇರ್ತದೆ. ಹಲ್ಲೆಲೂಯಾ. ಇವತ್ತು ದೇವರನ್ನು ಯೇಸು ಸ್ವಾಮಿನ ನಂಬಿದಂತ ಮಕ್ಕಳು ಯಾವುದೇ ರೀತಿಯಲ್ಲಿ ಅವ್ರನ್ನ ತಳ್ಳೋದಿಲ್ಲ, ಕಡಿಮೆ ಮಾಡೋದಿಲ್ಲ, ಅವ್ರನ್ನ ಕೀಳವಾಗಿ ನೋಡೋದಿಲ್ಲ. ದೇವರು ಯಾವಾಗ್ಲೂ ಮಹಿಮೆಯಲ್ಲಿ ನೋಡ್ತಾನೆ. ಹಲ್ಲೆಲೂಯಾ. ಇವತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋಲ್ ಇದ್ದಂತ ಒಂದು ದೃಢವಾದ ನಂಬಿಕೆ, ದೃಢವಾದ ಒಂದು ಧೈರ್ಯ, ದೃಢವಾದ ಒಂದು ಕಾರ್ಯ ಅವರಲ್ಲಿ ಇತ್ತು.
ಹಲ್ಲೆಲೂಯಾ. ಇವತ್ತು ದೇವರು ನನ್ನಲ್ಲಿ ನಿನ್ನಲ್ಲಿ ಆತನ ನೋಡ್ತಾ ಇದ್ದಾನೆ. ಆತನ ಮಹಿಮೆಗಾಗಿ ನಿಲ್ಲು ಎಂಬುದಾಗಿ, ಆತನ ಮಹಿಮೆಗಾಗಿ ಜೀವಿಸು ಎಂಬುದಾಗಿ, ಆತನ ಮಹಿಮೆಗಾಗಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ಕಾರ್ಯಗಳು ನಮ್ಮ ಭಾರತ ದೇಶದಲ್ಲಿ ನಡೆಯಲಿದೆ. ಇವತ್ತು ನಾನು ನೀನು ದೃಢವಾಗಿ ನಿಲ್ಬೇಕಾಗ್ತದೆ. ಇವತ್ತು ದೇವರು ಸುಮ್ಮನೆ ನಮ್ಮನ್ನ ಸೇವೆಗೆ ಕರೀಲಿಲ್ಲ, ಸುಮ್ಮನೆ ಒಂದು ರಕ್ಷಣೆ ಕೊಡ್ಲಿಲ್ಲ, ಸುಮ್ಮನೆ ಒಂದು ದೇವರು ಏನೋ ಒಂದು ಬನ್ನಿ ಎಂಬುದಾಗಿ ಕರೀಲಿಲ್ಲ. ಆತನ ಕರೆದಿದ್ದಕ್ಕೆ ಒಂದು ಉದ್ದೇಶ ಇದೆ, ರಕ್ಷಣೆ ಕೊಟ್ಟಿದ್ದಕ್ಕೆ ಒಂದು ಉದ್ದೇಶ ಇದೆ, ಮತ್ತೆ ಸೇವಕನಾಗಿ ಮಾಡಿದಕ್ಕೆ ಒಂದು ಉದ್ದೇಶ ಇದೆ. ಪ್ರತಿಯೊಂದಕ್ಕೂ ದೇವರು ಒಂದು ಆಧಾರ ಇಟ್ಟಿದ್ದಾನೆ, ಪ್ರತಿಯೊಂದಕ್ಕೂ ಒಂದು ದೇವರೊಂದು ಬೆಲೆ ಇಟ್ಟಿದ್ದಾನೆ. ಆ ಬೆಲೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಹೋರಾಟ, ನಮ್ಮ ಒಂದು ಕಾರ್ಯ ಆತನ ಮಹಿಮೆಗಾಗಿರ್ಬೇಕು. ಯಾಕಂದ್ರೆ ನಾವು ಜೀವ ಜಯಮಾಲೆ ನಾವು ಹೊಂದ್ಕೊಳ್ಳಕ್ಕೆ ನಾವು ಇದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರ್ದಿವೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಆ ಒಂದು ನಂಬಿಕೆಯಲ್ಲಿ ನಾವು ಇರ್ಬೇಕಾಗ್ತದೆ, ಆ ಒಂದು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಬೇಕಾಗ್ತದೆ. ಇದನ್ನ ಮನೆಯಲ್ಲಿ ನೀವು ಚೆನ್ನಾಗಿ ಧ್ಯಾನ ಮಾಡ್ರಿ. ದೇವರು ಇನ್ನೂ ಅನೇಕ ರೀತಿಯಲ್ಲಿ ಪ್ರಕಟ ಮಾಡ್ತಾನೆ, ಅನೇಕ ರೀತಿಯಲ್ಲಿ ದೇವರು ನಿಮ್ಮ ಮಧ್ಯದಲ್ಲಿ ಚಲಿಸ್ತಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಚನ ನಾವು ನೋಡಿಕೊಂಡು ನಾವು ಮುಗಿಸಲಿದ್ದೇವೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಈ ಹಾವು ಮತ್ತೆ ಚೇಳು ಏನ್ ತೋರಿಸ್ತದೆ? ಹಲ್ಲೆಲೂಯಾ. ಇದು ಹಾವು ಚೇಳು ಹೇಗಿರ್ತದೆ ಅಂದ್ರೆ ಅದು ವಿಷ ಜಂತು. ಅದಕ್ಕೆ ಯಾವತ್ತಾದ್ರೂ ಪ್ರೀತಿಯಿಂದ ಏನಾದ್ರೂ ಆಗ್ತದ? ಅದೇನೇ ಮಾಡಿದ್ರು ಅದು ವಿಷ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವರು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹಾವುಗಳನ್ನು ಚೇಳುಗಳನ್ನು ತುಳಿಯುವಂತ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಅವನ ಎಂತ ಮಂತ್ರವಾದಿ ಆಗಿರ್ಲಿ, ಅವನ ಎಂತ ಒಂದು ದುಷ್ಟನ ಕಟ್ಟಲ್ಲಿರ್ಲಿ, ದುಷ್ಟನ ಕಾರ್ಯದಲ್ಲಿರ್ಲಿ, ದುಷ್ಟನ ಆರಾಧಿಕನಾಗಿರ್ಲಿ, ಆದ್ರೆ ದೇವರು ಅಂತವ್ರನ್ನ ಮುರಿತಾನೆ. ಹಲ್ಲೆಲೂಯಾ. ಯಾವ ರೀತಿ ದಾವೀದ ಗೊಲಿಯಾತನ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಿದ್ನೋ ಆ ರೀತಿಯಾಗಿ ದೇವರು ನಿನ್ನ ಮಧ್ಯದಲ್ಲಿ ಚಲಿಸಲಿದ್ದಾನೆ. ಅವನ ಬಲ ಎಷ್ಟೇ ಇರ್ಲಿ, ಅವನ ಶಕ್ತಿ ಎಷ್ಟೇ ಇರ್ಲಿ, ಅವನು ಎಷ್ಟೇ ದೊಡ್ಡವನಾಗಿರ್ಲಿ, ಅಂತವ್ರನ್ನ ದೇವ್ರು ಮುರಿತಾನೆ. ದೇವರು ಅಹಂಕಾರಿಗಳನ್ನ ದೇವರು ಇವತ್ತು ಎದುರಿಸ್ತಾ ಇದ್ದಾನೆ. ಅಹಂಕಾರಿಗಳನ್ನ ದೇವರು ಏನ್ ಮಾಡ್ತಾನೆ? ಲಯ ಮಾಡ್ತಾ ಇದ್ದಾನೆ. ಆದ್ರೆ ಇವತ್ತು ದೇವರು ನೀತಿವಂತರನ್ನ ಹುಡುಕ್ತಾ ಇದ್ದಾನೆ, ಯಥಾರ್ಥರನ್ನ ಹುಡುಕ್ತಾ ಇದ್ದಾನೆ, ನಂಬಿಗಸ್ತರನ್ನ ಎದುರು ನೋಡ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ನೀತಿವಂತ ಇದ್ರೆ ನಾನು ಇಡೀ ಪಟ್ಟಣ ನಾನು ಉಳಿಸ್ತೇನೆ ಎಂಬುದಾಗಿ. ಆದ್ರೆ ಇವತ್ತು ದೇವರು ಈ ಒಂದು ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಈ ಒಂದು ಪ್ರಾಂತದಲ್ಲಿ ದೇವರು ಎದುರು ನೋಡ್ತಾ ಇದ್ದಾನೆ. ಯಾರಿಗೆ ನಾನು ಜವಾಬ್ದಾರಿ ಕೊಡ್ಲಿ, ಯಾರಿಗೆ ಅಧಿಕಾರ ಕೊಡ್ಲಿ, ಯಾರು ನಂಬಿಗಸ್ತರಾಗಿ ಸೇವೆ ಮಾಡ್ತಾರೆ, ಯಾರು ನಂಬಿಗಸ್ತರಾಗಿ ನಿಲ್ತಾರೆ. ಹಲ್ಲೆಲೂಯಾ. ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ನಿಜವಾಗ್ಲೂ ನಾವು ಪ್ರೀತಿ ಮಾಡ್ತಾ ಇದ್ದೇವ? ನಿಜವಾಗ್ಲೂ ಆತನ ಪ್ರೀತಿಯಲ್ಲಿ ನಾವು ಆಜ್ಞೆನ ಕೈಗೊಂಡು ನಡೀತಾ ಇದ್ದೇವ? ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾವು ಎಲ್ಲೇ ಇರುವುದಾದ್ರೂ, ಹೇಗೆ ಇರುವುದಾದ್ರೂ ಆತನ ಮಾತಿಗೆ ನಾವು ಕಿವಿಗೊಡೋಣ. ಆತನ ಮಾತಿಗೆ ನಾವು ಮನಸಾಂತರ ಪಡೋಣ. ಆತನ ಮಾತಿಗೆ ನಾವು ಪಶ್ಚಾತ್ತಾಪ ಪಡೋಣ. ದೇವರೇ, ನನ್ನನ್ನು ಉಪಯೋಗಿಸು ದೇವರೇ, ನನ್ನನ್ನು ಕಳಿಸು ದೇವರೇ, ನಿನ್ನ ಸೇವೆಯಲ್ಲಿ ನನ್ನನ್ನು ನಡೆಸು ದೇವರೇ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನೀನು ಕೇಳಿಕೊಳ್ಳುವುದಾದ್ರೆ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಈ ಲೋಕದ ಆಸ್ತಿ ಪಾಸ್ತಿಗಳು ಬೇಡ್ರೆ, ಪರಲೋಕದ ಆಸ್ತಿನ ನಾವು ಕೇಳೋಣ. ಮುಂಚೆ ನಾನು ಲೋಕದಲ್ಲಿ ತುಂಬಾ ಇಷ್ಟಪಡ್ತಾ ಇದ್ದೆ, ದೇವರೇ ನಾನು ಹಿಂಗಾಗ್ಬೇಕು, ಹಂಗಾಗ್ಬೇಕು. ಆದ್ರೆ ಯಾವಾಗ ಸೇವೆಯಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ನೋ ಲೋಕದ ಆಸೆ ಹೋಗ್ಬಿಡುತ್ತೆ. ಯಾಕಂದ್ರೆ ಇವತ್ತು ಲೋಕದಲ್ಲಿ ಎಲ್ಲ ಇಟ್ಕೊಂಡು ಕೊರೋನಲ್ಲಿ ಅನೇಕರು ಸಾಯ್ತಾ ಇದ್ದಾರೆ, ಅನೇಕ ರೀತಿಯಲ್ಲಿ ಹಿಂಸೆ ಪಡ್ತಾ ಇದ್ದಾರೆ. ಆದ್ರೆ ಇವತ್ತು ದೇವರು ನಿನ್ನ ಮಧ್ಯದಲ್ಲಿದ್ರೆ ನಿನ್ಗೆ ಯಾವ ಆಯುಧ ಜಯಿಸಲಾರದು. ನಿನ್ನ ಸುತ್ತಲೂ ದೇವರು ಬೇಲಿ ಆಗ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತನ ವಂಶವು ಶುಭವಂತದ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನ ಕುಟುಂಬ ಶುಭ ಹೊಂದಬೇಕಾ, ನೀನ್ ನೀತಿವಂತನಾಗಿರ್ಬೇಕಾ? ದೇವ್ರನ್ನ ಹೆಚ್ಚಾಗಿ ಧ್ಯಾನ ಮಾಡು, ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಕಾಲ ಕಳಿ, ಹೆಚ್ಚಾಗಿ ದೇವ್ರನ್ನ ಕಂಡುಕೋ, ಹೆಚ್ಚಾಗಿ ದೇವರ ವಿಷಯದಲ್ಲಿ ನೀನು ಮಾತನಾಡು.
ದೇವ್ರ ವಾಕ್ಯ ಹೇಳ್ತದೆ, ಸತ್ಯನ ತಿಳ್ಕೊಂಡ್ರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಇವತ್ತು ಅನೇಕರಿಗೆ ನಾವು ಹೇಳೋದು ಅದೇ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿದಾನ, ಹೋಗಿ 4 ಜನಕ್ಕೆ ಸುವಾರ್ತೆ ಹೇಳು. ಯಾಕಂದ್ರೆ ಇವತ್ತು ಇಡೀ ಪ್ರಪಂಚ ಅನೇಕ ರೀತಿಯಲ್ಲಿ ಕಷ್ಟದಲ್ಲಿದೆ. ಅನೇಕರು ಎದುರು ನೋಡ್ತಾ ಇದ್ದಾರೆ, ನಮ್ಗೇನಾದ್ರೂ ಒಳ್ಳೇದಾಗ್ತದ. ಇವತ್ತು ಅನೇಕ ಫೋನ್ ಕಾಲ್ಗಳು ಬರ್ತದೆ. ಅನೇಕರು ಹೇಳ್ತಾರೆ, ಫಾದರ್ ನಮ್ಗೆ ಹಿಂಗಾಗಿದೆ, ಸ್ವಾಮೀಜಿ ಹಿಂಗಾಗಿದೆ. ನಮ್ಗೆ ಫಾದರ್ ಬೇಡ, ಸ್ವಾಮೀಜಿ ಬೇಡ್ರಿ, ನಮ್ಗೆ ಯೇಸು ಬೇಕು. ಹಲ್ಲೆಲೂಯಾ. ಇವತ್ತು ನಾವು ಯೇಸುನ ಪರಿಚಯ ಮಾಡಿಕೊಡ್ಬೇಕೆ ಹೊರತು ನನ್ನನ್ನ ಪರಿಚಯ ಮಾಡಿಕೊಡೋದು ಬೇಡ್ರಿ. ಹಲ್ಲೆಲೂಯಾ. ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ದೇವ್ರನ್ನ ತೋರಿಸ್ತಾ ಇಲ್ಲ, ಅವ್ರನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನೀನ್ ದೇವ್ರನ್ನ ತೋರಿಸೋದಾದ್ರೆ ದೇವರು ನಿನ್ನ ಮುಖಾಂತರ ಅನೇಕ ಮೈನವಂತಲ್ಲಿದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರು ಅನೇಕ ಯೋಜನೆಗಳು ಇಟ್ಟಿದ್ದಾನೆ, ಅನೇಕ ಪ್ಲಾನ್ಗಳನ್ನು ಇಟ್ಟಿದ್ದಾನೆ. ಇವತ್ತು ನಾವು ಪ್ರಕಟಣೆಯಲ್ಲಿ ನೋಡುವಾಗ ಅನೇಕ ಕಾರ್ಯಗಳು ಇವತ್ತು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಈ ಪ್ರಕಟಣೆ ಕೊನೆ ಪುಸ್ತಕ, ಕೊನೆ ಗಳಿಗೆಯಲ್ಲಿ ನಾವು ಬಂದಿದ್ದೇವೆ. ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆದ್ರೆ ಬರುವುದಕ್ಕಿಂತ ಮುಂಚಿತವಾಗಿ ನಾನು ನೀನು ಪ್ರಿಪೇರ್ ಆಗ್ಬೇಕಾಗ್ತದೆ. ಅದಕ್ಕೆ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಮ್ಮ ಜೀವಿತ ಮಾರ್ಪಡುವಾಗಿ ದೇವರ ಹತ್ರ ಕೇಳೋಣ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ಬರುವಾಗ ನಾವು ಯಥಾರ್ಥವಾಗಿ ಕಾಣಬೇಕ್ರಿ. ಇವತ್ತು ದೇವರು ಬರುವಾಗ ನಾವು ಯಥಾರ್ಥವಾಗಿ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರು ಬರುವಾಗ ಹೋಗಿ ರೆಡಿ ಆಗೋದಲ್ರಿ, ನೀನ್ ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ಬಹಳ ಜನ ಬಂದಾಗ ಹೋಗೋಣ ಬಿಡ್ರಿ, ಅದಲ್ಲ. ನೀನು ದೇವ್ರ ವಾಕ್ಯ ಹೇಳ್ತದೆ, ಚುರುಕುಗೈ ಐಶ್ವರ್ಯ ಅನ್ನೋದಾಗಿ. ಇವತ್ತು ನೀನು ದೇವರ ವಾಕ್ಯದಲ್ಲಿ ನೀನು ಚುರುಕಾಗಿರ್ಬೇಕು. ಅದಕ್ಕೆ ಎಲಿಯನ್ಗೆ ಹೇಳ್ತಾರೆ, ದೇವರು ನೀನು ಚೆನ್ನಾಗಿ ಊಟ ಮಾಡು, ಯಾಕಂದ್ರೆ ಮುಂದೆ ನೀನು ಪ್ರಯಾಣ ಮಾಡ್ಬೇಕಾಗ್ತದೆ ಎಂಬುದಾಗಿ. ಇವತ್ತು ಊಟ ಅಂದ್ರೆ ದೇವರ ವಾಕ್ಯ, ಪ್ರಯಾಣ ಅಂದ್ರೆ ಸೇವೆ. ಹಲ್ಲೆಲೂಯಾ. ದೇವರು ನಿನ್ನ ಮುಖಾಂತರ ಅನೇಕರನ್ನ ಸಂಧಿಸ್ಬೇಕಂತ ದೇವರ ಎದುರು ನೋಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಾನು ದೇವರ ತ್ರಾಣವುಳ್ಳ ಆಸ್ಪದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ತರಲಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದಂತೆ ಬೆಲೆ ಉಳ್ಳದು. ನೀನು ಎಲ್ಲೇ ಇರು, ಎಲ್ಲೇ ಹೋಗು, ಹೇಗೆ ಇರು, ನೀನು ಪ್ರಾರ್ಥನೆ ಮಾಡು, ದೇವರೊಟ್ಟಿಗಿರ. ಹಲ್ಲೆಲೂಯಾ. ನೀನು ಯೇಸುವಲ್ಲಿ ಇದ್ರೆ ಆತನಿಂದ ನಿನಗೆ ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳು ವೀಕ್ಷಿಸಿದಂತ ಪ್ರತಿಯೊಂದೊಂದು ಮಕ್ಕಳನ್ನು ನಿನ್ನ ಹೆಸರನ್ನು ಒಪ್ಪಿಸ್ಕೊಡ್ತಾ ಇದ್ದಾರೆ. ಇವತ್ತಿಂದ ಕರ್ತನೆ, ಈ ಲೋಕದಲ್ಲಿ ದೇವರೇ ಇವರು ಏನ್ ಕಟ್ತಾರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ ಎಂಬುದಾಗಿ ನೀನು ಹೇಳಿದ್ದಿ. ಈ ಲೋಕದಲ್ಲಿ ನೀವೇನ್ ಬಿಸ್ತೀರೋ ಅದು ಪರಲೋಕದಲ್ಲಿ ಬಿಸ್ತದೆ ಅಂತ. ಇವತ್ತು ನೀವು ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನು ನೀವು ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ಇಂಥ ಒಂದು ಅಧಿಕಾರ ದೇವರು ನಿಮಗೆ ಕೊಟ್ಟು ನಿಮ್ಮನ್ನು ಮಹಿಮೆ ಪಡಿಸುತ್ತಾರೆ. ಕರ್ತನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ದೇವರೇ ನೀನು ಆಶೀರ್ವಾದ ಮಾಡು. ಕರ್ತನೆ, ಸ್ತೋತ್ರ ದೇವರೇ. ಎಷ್ಟೊಂದು ಜನ ದೇವರೇ ಕಷ್ಟದಲ್ಲಿ, ದುಃಖದಲ್ಲಿ, ಹಿಂಸೆಯಲ್ಲಿ ಕರ್ತನೆ ನರಳಾಡ್ತಾ ಇದ್ದಾರೆ. ಕರ್ತನೆ, ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಕರ್ತನೆ, ಸ್ತೋತ್ರ ದೇವರೇ. ನಂಬುವಂತ ಪ್ರತಿಯೊಬ್ಬೊಬ್ಬರ ಸ್ಥಿತಿಗತಿಗಳು ಬದಲಾಗಲಿದೆ. ಇವತ್ತೇ ಇವರ ಜೀವಿತದಲ್ಲಿ ಒಂದು ಮಾರ್ಪಾಟು ಆಗುವಂತ ದಿನವಾಗಲಿ. ದೇವರ ವಾಕ್ಯ ಹೇಳ್ತದೆ, ಇವತ್ತೇ ನಿಮ್ಮ ಲೈಫ್ ಅಲ್ಲಿ ದೇವರು ದೊಡ್ಡ ಬಿಡುಗಡೆಯನ್ನು ತರಲಿದ್ದಾರೆ. ಕರ್ತನೆ, ಸ್ತೋತ್ರ ದೇವರೇ. ಎಲ್ಲ ಭಾಗದಲ್ಲೂ ನೀನು ಚಲಿಸು, ನೀನು ಕಾರ್ಯ ಮಾಡು. ಎಲ್ಲ ಜ್ಞಾನಮಾನ ಮಹಿಮೆ ನಿನ್ಗೆ ಸಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಬಂದಿದ್ದೆ ನಮ್ಮ ಸ್ವರ್ಗೀಯ ಜೀವನ ತಂದೆ. ಆಮೇಲೆ ಈ ಸಮಯದಲ್ಲಿ ನಾವು ತಲೆಗಳನ್ನು ಬಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ.
ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರನ್ನು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇವೆ. ಈ ಒಂದು ಮೆಸೇಜ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಅದನ್ನ ಇದು ಮಾಡಿ, ನೀವು ಒಪ್ಪಿದ್ದೀರಿ ಎಂಬುದಾಗಿ ನಮಗೆ ಫೋನ್ ಮಾಡಬಹುದು. ಈ ಮೆಸೇಜ್ ನಿಮ್ಗೆ ಏನಾದ್ರು ಇನ್ನು ನೀವು ತಿಳ್ಕೊಳ್ಬೇಕಂದ್ರೆ ನೀವು ಫೋನ್ ಮಾಡಬಹುದು. ಮತ್ತು ನಿಮ್ಮ ಏನೇ ಒಂದು ಸಮಸ್ಯೆ ಆಗ್ಲಿ, ನಿಮ್ದೇನೇ ಒಂದು ಕೊರತೆ ಆಗ್ಲಿ, ಆ ಕೊರತೆಗೆ ನಾವು ಪ್ರಾರ್ಥನೆ ಮಾಡಲು ನಾವು ಸಿದ್ಧರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಮೆಸೇಜ್ ನಿಮ್ಗೆ ಇಷ್ಟವಾಗಿದ್ರೆ ಇದು ಅನೇಕರಿಗೆ ನೀವು ಲಿಂಕ್ ಮಾಡಿ ಕಳಿಸ್ರಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರು ತಾನೇ ನಿಮ್ಮನ್ನು ಮಹಿಮೆ ಪಡಿಸಬೇಕಾಗಿ ಕೇಳ್ಕೊಳ್ತಾನೆ. ಆಮೇಲೆ